ಚರಮೂರ್ತಿಗಳ ಪಾದಾರ ಬಿಂದುಗಳಲ್ಲಿ ಪಡ ಈ ಚಾಲನೆ ನೀಡಿದಂತಹ ಎಲ್ಲ ಅರಗೂರು ಚರಮೂರ್ತಿಗಳಿಗೆ, ಎಲ್ಲ ಗಣ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಹಾಮಾನವತಾವಾದಿ, ಸಮಾಜ ಸುಧಾರಕ, ಭಕ್ತಿ ಭಾಂಡಾರಿ, ವಿಶ್ವ ವಿಭೂತಿ, ಭಾರತ ದೇಶದ ಪ್ರಜಾಪ್ರಭುತ್ವದ ಮೂಲ ಪುರುಷ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ವಿಶ್ವಗುರು ಬಸವಣ್ಣನವರ ಇವನೇ ಮಾತಾಡೋಣ ದಿವಸ ಅಂತ ಗೊತ್ತಾಗ್ಲಂತ ಅಪ್ಪವ್ರು ಅಪ್ಪಣೆ ಮಾಡಿದ್ದಾರೆ ಅಷ್ಟೇ. ಒಂದು ಮಾತು, ಹಾರಾಡಿ ಸಂಸ್ಥಾನ ಕೋಡಿ ಮಠದ ಒಂದು ಪರಂಪರೆ, ಒಂದು ಇತಿಹಾಸ. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಮಾತು ಹೇಳಿದರು, ಎತ್ತೆತ್ತ ನೋಡಿದರತ್ತ ನೀನೇ ದೇವ. ವಚನ ಸಾಹಿತ್ಯ, ವಿಶ್ವ ಸಾಹಿತ್ಯ, ಇಡೀ ಜಗತ್ತನ್ನೇ ವ್ಯಾಪಿಸಿದಂತ ವಚನ ಸಾಹಿತ್ಯ. ಎತ್ತೆತ್ತ ನೋಡಿದರತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಮುಖ ನೀನೇ, ವಿಶ್ವತೋ ಚಕ್ಷು ನೀನೇ, ವಿಶ್ವತೋ ಬಾಹು ನೀನೇ, ವಿಶ್ವತಪ್ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ವಿಶ್ವಗುರು ಬಸವಣ್ಣ ಈ ಮಾತನ್ನೇ ಹೇಳಿದ. ನಾನು ಒಂದು ಮಾತು ಕೇಳ್ತಾ ಇದ್ದೇನೆ, ಭಾರತೀಯರಿಗೆ ದೇವರನ್ನು ಬಿಟ್ಟರೆ ಬದುಕಾಗುವುದಿಲ್ಲ. ದೇವರು ಅವಶ್ಯ. ನವಮಾಸಗಳ ಹೊತ್ತು ಹೆತ್ತು ಮುತ್ತಿಟ್ಟು ಸಲಹಿದ ಮಾತೃ ದೇವತೆ ಎದೆ ಹಾಲು ಕುಡಿಸುವಾಗ ಆ ಹಾಲಿನೊಳಗೆ ದೇವ ಭಾವನ ತುಂಬಿ ಕಳಿಸಿದಂತ ನಾವು ಭಾರತೀಯರು. ನಾವು ಜಾತಿ, ಮತ, ಬಂಧ, ಪರಂಪರೆ, ಮೇಲು ಕೀಳು, ಬಡವ, ಬಲ್ಲಿದ, ಭಿಕಾರಿ, ಭಿಕ್ಷಕ ಶಬ್ದಗಳು ಬೇಡ. ನಾವೆಲ್ಲ ಒಟ್ಟು ಭಾರತ ದೇಶದ ಮಣ್ಣಿನ ಕಣದಲ್ಲಿ ಜನ್ಮಗೆತ್ತಿದ ನಾವು ಭಾರತೀಯರು, ದೇವರನ್ನು ನಂಬಿದವರು. ಆದರೆ ಶರಣರ ದೃಷ್ಟಿಯಲ್ಲಿ ದೇವರು ಯಾವರು? ಅವರು ಕಂಡ ದೇವರು ಯಾವರು? ಕಲ್ಲು, ಕಟ್ಟಿಗೆ, ತಾಮ್ರ, ಹಿತ್ತಾಡಿ, ಕಬ್ಬಿಣ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಜೀವ, ಜಂತು, ನೂರಾರು ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಪೂಜೆ ಮಾಡುವಂತ ದೇವರನ್ನು ಬಸವಾದಿ ಶರಣರು ಒಪ್ಪಲಿಲ್ಲ, ಅದನ್ನು ನೋಡಲಿಲ್ಲ. ಎಲ್ಲಿ ಅವರು ನೋಡ್ತಾರೆ? ಬಡವರನ್ನ, ದೀನರನ್ನ, ದಲಿತರನ್ನ, ನೊಂದವರನ್ನ, ಬೆಂದವರನ್ನ, ಭಿಕಾರಿಗಳನ್ನ, ಭಿಕ್ಷುಕರನ್ನ, ಬಿದ್ದವರನ್ನ ಎತ್ತುವಂತ ಆ ಏನು ವ್ಯಕ್ತಿಗಳದಾರ ಅವರಲ್ಲಿ ದೇವರನ್ನು ಕಂಡವರು ವಿಶ್ವಗುರು ಬಸವಣ್ಣನವರು, ಬಸವಾದಿ ಶರಣರು ಆ ದೇವರನ್ನು ಕಂಡರು. ಗುಡಿ ಗುಂಡಾರಗಳಲ್ಲಿ, ಮಠ ಮಂದಿರಗಳಲ್ಲಿ ದೇವರನ್ನ ಕಾಣಲಿಲ್ಲ. ಎಲ್ಲಿ ನೊಂದು ಬೆಂದವರು ಕಣ್ಣೀರು ಹಾಕ್ತಾರೆ, ಕಣ್ಣೀರು ಒರೆಸುವುದೇ ದೇವನ ಪೂಜೆ, ಅದೇ ಅಭಿಷೇಕ, ಅದೇ ಪುಷ್ಪಾರ್ಚನೆ, ಅದೇ ಧ್ಯಾನ, ಅದೇ ಪ್ರಾರ್ಥನೆ, ಅದೇ ಬಿಲ್ವಾರ್ಚನೆ. ಅದನ್ನು ಮಾಡಬೇಕಲ್ಲ ನಾವು, ಅದನ್ನು ಮಾಡಬೇಕಲ್ಲ. ಹಾನಗಲ್ಲು ಕುಮಾರಸ್ವಾಮಿಗಳು ಅದನ್ನೇ ಮಾಡಿದರು. ಅವತ್ತು ಮೆರವಣಿಗೆ, ಅಡ್ಡ ಉದ್ದ ಪಲ್ಲಕ್ಕಿ ಮೆರವಣಿಗೆ, ಬೆಳ್ಳಿ ಬಂಗಾರ ಕಿರೀಟ ನಡೀತಾ ಇರುವಾಗ ಬೀದಿಗಳಲ್ಲಿ ಒಬ್ಬ ಕುರುಡ ಕೈಯೊಳಗೆ ಭಿಕ್ಷಾಪತ್ರ ಹಿಡಿದು ಭಿಕ್ಷೆಯನ್ನು ಬೇಡುವಾಗ, ತುಮಿ ಹೋ ಬಾಬಾ ಏಕ್ ರೋಟಿ ದೇ ದೇ, ತುಮಿ ಹೋ ಬಾಬಾ ಏಕ್ ಪೈಸಾ ದೇ ದೇ, ಮೈ ಅಂಧಾ ಹೂ, ನಾನು ಕುರುಡ, ನನಗೆ ಕಣ್ಣಿಲ್ಲ, ನನಗೊಂದು ರೊಟ್ಟಿ ಕೊಡು, ಒಂದು ತುತ್ತು ಅನ್ನ ಕೊಡು, 10 ಪೈಸಾ ಕೊಡು ಅಂತ ಹೊಟ್ಟೆ ಬಡ್ಕೊಳ್ತಾ ಇರುವಾಗ ಲಕ್ಷಾಂತರ ಜನಗಳು ಅಡ್ಡ ನಡೆ ಹೋಗ್ತಾ ಇತ್ತು ಮೆರವಣಿಗೆ. ಆ ಕುರುಡನನ್ನ ನೋಡಿದರು, ಮಾತನ್ನ ಕೇಳಿದರು ವೀರ ವಿರಕ್ತ ಸಮಾಜ ಪ್ರೇಮಿ 20ನೇ ಶತಮಾನದ ಹಾನಗಲ್ಲ ಕುಮಾರಸ್ವಾಮಿ ಸ್ವಾಮಿಗಳು. ಅದನ್ನ ನೋಡಿ ಏನು ಮಾಡಿದ್ರು? ಕುರುಡನ ತಟ್ಟೆಗೆ 10 ಪೈಸಾ ಹಾಕಲಿಲ್ಲ, ತುತ್ತು ಅನ್ನ ಹಾಕಲಿಲ್ಲ,
ಒಂದು ಒಟ್ಟಿನೂ ಕೊಳ್ಳಿಲ್ಲ. ಆ ಕುರುಡನ ಕೈಯಾಗಿರುವ ಭಿಕ್ಷಾಪಾತ್ರೆಯನ್ನು ಕಸಿದು ಆ ಕುರುಡನ ಕೈಗೆ ತುಂಬೂರಿ ಕೊಟ್ಟು ಗಾನಯೋಗಿ ಪಂಡಿತ ಪಂಚಾಕ್ಷರ ದೇವರನ್ನ ತಯಾರು ಮಾಡಿದವರು ಹಾನಗಲ್ಲು ಕುಮಾರಸ್ವಾಮಿಗಳು ಈ ಪ್ರಪಂಚದೊಳಗೆ. ಅಲ್ಲಿಂದ ಪುಟ್ಟರಾಜ ಕವಿ ಗವಾಯಿಗಳು, ಪಂಚಾಕ್ಷರ ಗವಾಯಿಗಳು ಇವತ್ತಿಗೂ ಗದಿಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕೈ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಬಡವರು, ದೀನರು, ದಲಿತರು, ಹರಿಜನ, ಗಿರಿಜನ ಜಗತ್ತಿನಲ್ಲಿ 3,500 ಜಾತಿಯ ಜನಗಳಿಗೆ ಅವಕಾಶ ಕೊಟ್ಟಂತ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಇದನ್ನು ಮಾಡಿದವರು ಯಾರು ಅಂದರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಈ ಪ್ರಪಂಚದೊಳಗೆ. ಮುಂದೆ ತನ್ನ ಪ್ರಾಣ ಬಿಡುವವರೆಗೂ ಕೂಡ ಸಂಗೀತ ಪ್ರಪಂಚದ ಜಗದ್ಗುರು ಆಗಿರುವಂತ ಮಲ್ಲಿಕಾರ್ಜುನ ಮನಸೂರ್ ನಿರಂತರವಾಗಿ ಹಾಡಿದರು. ಹಾನಗಲ್ಲಪ್ಪನ ಪುಣ್ಯಾರಾಧನೆಗೆ ಒಬ್ಬ ಗವಾಯಿ ಬರಲಿಲ್ಲ, ಯಾವ ಹಾಡಲಿಲ್ಲ. ಆವಾಗ ವೆಂಕಟೇಶ್ ಕುಮಾರ ಅಪ್ಪರು ಹೇಳಿದರು, ರಾಷ್ಟ್ರೀಯ ಮಟ್ಟದ ಗಾಯಕ, ಪದ್ಮಭೂಷಣ್ ಪದ್ಮಶ್ರೀ ಗಾಯಕ. ವೆಂಕಟೇಶ, ನಿನಗೇನಾಗಿತ್ತು? ಹಾನಗಲ್ಲದ ಅನ್ನ ಉಂಡಿದಿ, ಬೆಳೆದಿದಿ, ಅದರಿಂದ ಬದುಕು ಕಟ್ಕೊಂಡಿದಿ, ಇಲ್ಲಿ ಬಂದು ಏನಾಗಿತ್ತು ಹಾಡಕ್ಕಂತ ಅಪ್ಪರು ಕೇಳಿದ್ರು. ಯಪ್ಪ, 2 ತಂಬೂರಿ, ಹಾರ್ಮೋನಿಯಂ, ಗಾಡಿ ತಗೊಂಡು ಬರ್ತೀನಿ, ನನಗೇನು ಬೇಡ, ಆ ತಬಲಾ ಬಾರಿಸೋಗ, ಪಿಟ್ಗಿ ಬಾರಿಸೋಗ ಒಂದಿಟ್ಟು ರೊಕ್ಕ ಬೇಕಲ್ರಿ ಅಪ್ಪ. ಅವಾಗ ಅಪ್ಪಗಳು ಚಿಂತೆ ಮಾಡಬೇಡ ಅಂತ 20 ವರ್ಷದ ಹಿಂದೆ 2 ಲಕ್ಷ ರೂಪಾಯಿ ಅವನ ಹೆಸರಲ್ಲಿ FD ಮಾಡಿ ಆ ಬಡ್ಡಿಯೊಳಗ ನಿನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಕೂಡ ಹಾನಗಲ್ಲಪ್ಪನ ಸೇವೆ ಮಾಡಬೇಕೆಂದ ಅಪ್ಪಣೆ ಮಾಡಿದವರು ಜಗದ್ಗುರು ಶಿವಾನಂದ ಶಿವಯುಗ ರಾಜೇಂದ್ರ ಮಹಾಸ್ವಾಮಿ. ಇದು ಏನು ಕಲಿಸುತ್ತೆ ಜಗತ್ತಿನೊಳಗ? ದೇವರನ್ನ ಇಲ್ಲಿ ಕಾಣು, ಇದರಲ್ಲಿ ಕಾಣು. ಶಿವಲಿಂಗ ಮಹಾಸ್ವಾಮಿಗಳು ಒಮ್ಮೆ ಶಿವಾನುಭವ ನಡೆದಾಗ ಎಲ್ಲ ತಾಯಿಗಳು, ಹೆಣ್ಮಕ್ಳು, ಗಂಡುಮಕ್ಕಳು ಶಿವಾನುಭವ ಕೇಳ್ತಾ ಇರುವಾಗ ಒಬ್ಬ ತಾಯಿ ಮಗು ಅಳ್ತಾ ಇತ್ತು, ಚಿಟ್ಟನೆ ಚೀರ್ತಾ ಇತ್ತು. ಶಿವಲಿಂಗದ ಎಂದ, ತಾಯಿ, ಆ ಮಗುನ ಸಮಾಧಾನ ಮಾಡು. ಯಪ್ಪ, ಏನು ಮಾಡ್ಲಿ, ಮತ್ತು ಅಳುತ್ತದ, ಕರ್ಕೊಂಡು ಹೋಗು. ಇಲ್ಲ ಯಪ್ಪ, ಕೇಳ್ತೀನಿ, ಸಮಾಧಾನ ಮಾಡಿಲ್ಲ. ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಹುಡುಗಾಳಕತ್ತು. ತಾಯಿ, ಸಮಾಧಾನ ಮಾಡು. ಹುಡುಗಾಳ್ತಾ ಇರುವಾಗ, ಅಮ್ಮ, ಏನ್ ಹೇಳಿ ನಿನಗ? ಜಗದಾದಿ ಜಗದ್ಗುರು ಶಿವಲಿಂಗ ಶಿವಯೋಗಿ ಅಪ್ಪಣೆ ಮಾಡಿದಾಗ ಗೊತ್ತಾಗಲ್ಲ ನಿನಗ? ಎಲ್ಲ ಹರಗುರು ಚರಮೂರ್ತಿಗಳದಾರ, ಗದ್ದಲ ಮಾಡ್ತಲ್ಲ, ಸಮಾಧಾನ ಮಾಡು. ಆ ಹೆಣ್ಮಗಳು, ಹರಿಜನ ಹೆಣ್ಮಗಳು ಎದ್ದು ಹೇಳ್ತಾಳೆ, ಯಪ್ಪ, ನಾನು ಬಡವಿ, ಉಡಲು ಬಟ್ಟೆ ಇಲ್ಲ, ತಿನ್ನಲು ಅನ್ನ ಇಲ್ಲ, ಇರಲು ಜಾಗ ಇಲ್ಲ, ಇವನ ಮಗ ಹುಟ್ಟೈತಿ, ನನಗೆ ಹೊಟ್ಟೆಗೆ ಅನ್ನಲಿರುವಾಗ ಎದೆಯೊಳಗ ಹಾಲಿಲ್ಲ, ಹಾಲು ಕುಡಿಸಂತೆಯಪ್ಪ, ಎದೆಯೊಳಗ ಹಾಲಿಲ್ಲ, ಏನು ಮಾಡ್ಲಿಯಪ್ಪ? ಅದಕ್ಕೆ ಅಳುತ್ತದ. ಅಲ್ಲೇ ಕೂತ್ಕೊಂಡಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳು ಸೇವಕನಿಗೆ ಹೇಳ್ತಾರೆ, ಹೋಗು, ಅಲ್ಲೊಂದು ಆಕಳದಲ್ಲ ನಮ್ದು, ದಿನಾಲು ನಮ್ಮ ಅಭಿಷೇಕ, ನಮ್ಮ ಪ್ರಸಾದಕ್ಕೆ ಹಾಲು ಕೊಡ್ತದಲ್ಲ ಆಕಳ ಆ ಕರು ತಗೊಂಡು ಬಂದು ಆ ತಾಯಿ ಕೊಡಂದ್ರು ಶಿವಲಿಂಗ ಮಹಾಸ್ವಾಮಿಗಳು. ಅಂತ ಶಿಷ್ಯರು ಹೇಳ್ತಾರೆ, ಯಪ್ಪ, ನಿಮಗೆ ಅಭಿಷೇಕಕ್ಕ, ನಿಮ್ಮ ಪ್ರಸಾದಕ್ಕ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಸಾದ, ನನ್ನ ಲಿಂಗಯ್ಯನ ಅಭಿಷೇಕ, ಆ ಮಗು ಹಾಲು ಕುಡಿದು ದೊಡ್ಡವನಾಗಿ ಈ ಜಗತ್ತಿನೊಳಗ ಒಂದು ಆದರ್ಶ ಪ್ರಜೆ ಆದರೆ ಅದೇ ನಿಜವಾಗಿರುವಂತ ಅಭಿಷೇಕ ಎಂದವರು ಶಿವಲಿಂಗ ಮಹಾಸ್ವಾಮಿಗಳು ಈ ನಾಡಿನೊಳಗ. ಅಂತ ಒಂದಲ್ಲ, ಎರಡಲ್ಲ, ನೂರಲ್ಲ, ಹಲವಾರು ಕಾರ್ಯಗಳನ್ನ ಶ್ರೀಮಠದಿಂದ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಎಷ್ಟು ಹೇಳಿದ್ರೂ ಕೂಡ ಕೊರತೆ ಆಗಿರುವಂತಹದ್ದು. ಗದುಗಿನ ಪುಣ್ಯಾಶ್ರಮ, ಶಿವಯೋಗ ಮಂದಿರ, ಮಠ ಮಂದಿರಗಳು ಬಡವರಿಗೆ, ದೀನರಿಗೆ, ದಲಿತರಿಗೆ, ನೊಂದವರಿಗೆ, ಬೆಂದವರಿಗೆ ಜಾತಿ ಎನ್ನುವುದಿಲ್ಲ. ಇವನಾರವನೆಂದೆನಿಸದೆ ಇವ ನಮ್ಮ ಮನೆಯ ಮಗನೆಂದೆನಿಸು. ಕೂಡಲ ಸಂಗಮ ದೇವಾಂತ ಬಸವಣ್ಣ 12ನೇ ಶತಮಾನ ಸಾರಿದರೆ 21ನೇ ಶತಮಾನದಲ್ಲಿ ಅದನ್ನು ಜೀವಂತವಾಗಿ ಇರಿಸಿದಂಥ ಏಕೈಕವಾದ ಈ ಭಾಗದ ಶಿವಯೋಗಿ ಜಗದ್ಗುರು ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು. ಈ ರೀತಿಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕ ಧನ್ಯವಾದಗಳು. ಅವರಿಗೆ ಶ್ರೀಮಠದ ವತಿಯಿಂದ ಆಶೀರ್ವಾದ ಪೂರ್ವಕವಾಗಿ 1 ಲಕ್ಷ ರು ಕಾಣಿಕೆಯೊಂದಿಗೆ ಸನ್ಮಾನಿಸ್ತಾ ಇದ್ದಾರೆ, ಸ್ವೀಕರಿಸಬೇಕು. ವೆಂಕಟಪ್ಪನವರು ಉಪಾಧ್ಯಕ್ಷರು, DCC ಬ್ಯಾಂಕ್ ಹಾಸನ, ಇವರು 4 ನುಡಿಗಳನ್ನು ಆಡಬೇಕು ಅಂತ ನಾನು ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೆ.
ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹರಗುರು ಎಲ್ಲ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಗ್ರಗಣ್ಯರ ನಾಯಕರಿಗೂ ಕೂಡ ನೆನೆಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕೋಡಿಮಠದ ಭಕ್ತರೇ, ಇವತ್ತು ಶಿವಲಿಂಗ ಸ್ವಾಮಿಗಳವರ 139ನೇ ವರ್ಷದ ಪುಣ್ಯಾರಾಧನೆಯನ್ನು ನಮ್ಮ ಕಣಕಟ್ಟೆ ಹೋಬಳಿ ಮೂಲಸ್ಥಾನ ಗೌರಮ್ಮ ಆವರಣದ ಈ ಒಂದು ಮಾಡಾಳಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವಂತ ವಿಚಾರ. ಈ ಒಂದು ಸಮಾರಂಭವನ್ನು ಆರನಹಳ್ಳಿ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳವರು ಇಲ್ಲೇ ಮಾಡಬೇಕು, ನಾನು ಮಾಡಾಳಿನಲ್ಲೇ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇಲ್ಲಿ ಮಾಡಿರ್ತಕ್ಕಂಥದ್ದು ಈ ಭಾಗದ ನಮ್ಮ ಮಠದ ಭಕ್ತರಿಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಕೊಟ್ಟಿದೆ. ಏನು ಇವತ್ತು ಮಠದ ಬಗ್ಗೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಕ್ಕಂಥದ್ದು, ಮಠಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಒಂದು ರೀತಿಯಲ್ಲಿ ಕೆಲವು ದುಷ್ಟಶಕ್ತಿಗಳು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಭಕ್ತರಲ್ಲಿ ಕೈ ಮುಗಿದು ಕೇಳ್ತೇನೆ, ಇಂಥ ಒಂದು ಯಾವುದೇ ಅಪಪ್ರಚಾರದ ಇದಕ್ಕೆ ಯಾರೂ ಕಿವಿಗೊಡಬಾರ್ದು. ಮಠ ಸದೃಢವಾಗಿದೆ. ಕೋಡಿಮಠದ ಶ್ರೀಗಳು ಎಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಯಾವುದೇ ರೀತಿ ತೊಂದರೆ ಮುಂದೆ ಆಗೋದಿಲ್ಲ. ಅವರಿಗೆಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ಶಿವಲಿಂಗಜ್ಜ ದಯಪಾಲಿಸ್ತಾನೆ. ಅದೇ ರೀತಿ ಮಾಡಾಳ್ನಲ್ಲೂ ಕೂಡ ನಾವು ಬಯಸಿದಂಥ ಒಂದು ದೇವಸ್ಥಾನ ಮೂಲಸ್ಥಾನ ಗೌರಮ್ಮನವರ ಪ್ರತಿಷ್ಠಾಪನೆ ಸದ್ಯದಲ್ಲೇ ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಯಾಕೆಂದರೆ ಇದು ಅರಸೀಕೆರೆ ಏನಿದೆ, ಇದು ಸಿದ್ಧರ ನಾಡು. ಈ ಸಿದ್ಧರ ನಾಡಿನಲ್ಲಿ ಯಾವುದೇ ಅಪಪ್ರಚಾರಗಳು, ಯಾವುದೇ ರೀತಿಯ ಒಂದು ತೇಜೋವಧೆ ಮಾಡಲಿಕ್ಕೆ ಏನು ದುಷ್ಟಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ, ಅವರಿಗೆ ಇಲ್ಲಿ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ನಾಡಿನಲ್ಲಿ ಯಾವುದೇ ರೀತಿಯ ನಿಮ್ಮ ಕುತಂತ್ರಗಳು ನಡೆಯೋದಿಲ್ಲ. ದಯಮಾಡಿ ಇಂಥ ಅಪಪ್ರಚಾರಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು. ಮಠದ ವಿಚಾರದಲ್ಲಿ ಯಾವುದೇ ಒಂದು ಈ ರೀತಿಯ ದುಷ್ಕೃತ್ಯಗಳನ್ನು ಮಠದ ವಿಚಾರದಲ್ಲಿ ಅಂತಲ್ಲ, ಈ ಒಂದು ಸಿದ್ಧರ ನಾಡಿನ ಕೆಲವು ದೇವಸ್ಥಾನಗಳ ವಿಚಾರದಲ್ಲೂ ಕೂಡ ಇಂಥ ಒಂದು ಅಪಪ್ರಚಾರಗಳು ಮತ್ತು ಕೆಟ್ಟ ನಡವಳಿಕೆಗಳನ್ನು ಯಾರು ನಡೆಸ್ತಾ ಇದ್ದೀರಿ, ಇದನ್ನು ಮುಂದುವರಿಸಿದ್ದೇ ಆದರೆ ಮಠದ ಭಕ್ತರು ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಠದ ಆವರಣದಲ್ಲಿ ಇಂಥ ಕೆಲಸಗಳನ್ನು ಮಾಡಬಾರ್ದು. ನಾವು ಕೂಡ ಮಠದ ಭಕ್ತರಾಗಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನೋವಾದಂಥ ಸಂದರ್ಭದಲ್ಲಿ, ನಮಗೆ ಅಪಮಾನವಾದಂಥ ಟೈಮ್ನಲ್ಲಿ ನಾವು ಗುರುಗಳ ಹತ್ರ ಹೋಗಿ ಪ್ರತಿ ಸಲ ಮಾರ್ಗದರ್ಶನವನ್ನು ಕೇಳಿಕೊಂಡು ಅವರು ಹೇಳಿದಂಥ ದಾರಿನಲ್ಲಿ ನಾನು ಕೂಡ ನಡ್ಕೊಂಡು ಬಂದಿದ್ದೇನೆ. ನಿಮಗೂ ಕೂಡ ನಾನು ಎಲ್ರಿಗೂ ಮನವಿ ಮಾಡ್ತೇನೆ, ದಯಮಾಡಿ ಮಠದ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ತೇಜೋವಧೆ ಆಗ್ತಕ್ಕಂಥ ಪ್ರಸಂಗ ಬಂದರೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಠದ ಪರವಾಗಿ ನಿಲ್ಲಬೇಕು ಅಂತೇಳಿ ಪ್ರತಿಯೊಬ್ಬ ಭಕ್ತರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತನಾಡಲಿಕ್ಕೆ ಗುರುಗಳು ಅವಕಾಶ ಮಾಡಿದ್ದಕ್ಕಾಗಿ ನಾನು ಅವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಶ್ರೀಮಠ ಮತ್ತು ಈ ನಾಡು ಅತ್ಯಂತ ಶಕ್ತಿಯುತ ನಾಡು. ಇದು ಸಿದ್ಧರ ನಾಡು. ಇಲ್ಲಿ ಅಪಪ್ರಚಾರ ಸಲ್ಲದು ಅಂಥವರು ಸರ್ವನಾಶ ಆಗೋಗಿರೋದನ್ನು ನಮ್ಮ ಕಣ್ಮುಂದೆಯೇ ನಾವು ನೋಡಿದ್ದೀವಿ. ನಾವೆಲ್ಲ ಭಕ್ತರು ಶ್ರೀಮಠದ ಪರವಾಗಿ ಯಾವಾಗಲೂ ಇರ್ತೀವಿ ಅಂತ 4 ಅಭಿಮಾನದ ನುಡಿಗಳನ್ನಾಡಿದಂತಹ ಶರಣ ಶೇಖರಪ್ಪನವರಿಗೆ ಧನ್ಯವಾದಗಳು. ಶರಣ KVN ಶಿವರವರು, ಕೊಬ್ಬರಿ ಮಂಡಿ ವರ್ತಕರು ಹಾಗೂ BJP ಮುಖಂಡರು ಅರಸೀಕೆರೆ, ಇವರು 4 ನುಡಿಗಳನ್ನು ಆಡಬೇಕು ಅಂತೇಳಿ ನಾನು ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ.
ಕೋಡಿಮಠದ ನನ್ನ ಆರಾಧ್ಯ ದೇವರು ಆಗಿರ್ತಕ್ಕಂತಹ ಶಿವಲಿಂಗಜ್ಜಯ್ಯನವರನ್ನ ಮನಗಂಡು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಕೋಡಿಮಠದ ಶ್ರೀಗಳು ಆಗಿರ್ತಕ್ಕಂತಹ ಡಾಕ್ಟರ್ ಶಿವಾನಂದ ಶಿವಯೋಗೀಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹಾಗೂ ಮತ್ತೊಬ್ಬ ಸ್ವಾಮೀಜಿಗಳು ಆಗಿರ್ತಕ್ಕಂತಹ ವಿರಕ್ತ ಮಠ ನಿರಂಜನ ಪೀಠ ಮಾಡಾಳು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಹಾಗೂ ಪತ್ರಿಕಾ ಮಾಧ್ಯಮರಿಗೂ ಸಹ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭಿಸ್ತೇನೆ. ಬಂಧುಗಳೇ, ಜನ ಅಂತ ಇರಬೇಕು, ಜನ ಆಡ್ತಾ ಇರಬೇಕು, ಜನ ಅಂಗಿಸ್ತಾ ಇರಬೇಕು. ಅವಾಗ ಒಬ್ಬರು ಕೇಳ್ತಾರಂತೆ, ಯಾಕೆ ಈ ಮನುಷ್ಯನ ಏನೇನೋ ಅಂತ ಇರ್ತಾರೆ ಅಂತ. ಅವಾಗ ಒಬ್ಬ ಪುಟ್ಟ ಬಾಲಕ ಹೇಳ್ತಾನಂತೆ, ಇವ್ರು ಯಾರ್ಯಾರು ಅಂತ ಇದ್ದಾರೆ, ಅವ್ರು ಯಾರು ಮಾಡದೇ ಇರೋದನ್ನ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರು ಅಂತ ಇದ್ದಾರೆ. ಚಿಕ್ಕ ಬಾಲಕ ಹೇಳಿದಂಥ ಮಾತು ಇಡೀ ನಾಡಿಗೆ ಪ್ರಚಾರ ಆಗುತ್ತೆ. ಜನ 1000 ಮಾತಾಡಲಿ, ಯಾರು ಕಿವಿ ಕೊಡಬಾರ್ದು. ನಾವು ಮಾಡೋ ಕೆಲಸ ಮಾತ್ರ ನಮ್ಮ ಗುರಿ ಮುಂದೆ ಇರಬೇಕು. ಸಣ್ಣ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ಮಠ ಮಾನ್ಯಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ನೀವು ಒಬ್ಬರು ನಾನು ಮುಂದೆ ಅಂತ ಹೊರಡಿ ಇಡೀ ಊರು ನಿಮ್ಮ ಹಿಂದೆ ಬರುತ್ತೆ. ನಾವು ನಮ್ಮೂರಲ್ಲಿ ಕೆಲ್ಲಂಗೆರೆಯಲ್ಲಿ 3 ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಯಾರೇನು ಮಾಡ್ತಾರೆ, ಯಾರು ಯಾವ ಥರ ಸಹಕಾರ ಕೊಡ್ತಾರೆ ಅಂತ ಜನ ಸ್ಟಾರ್ಟ್ ಆಗೋ ತನಕ ನೋಡ್ತಾ ಇರ್ತಾರೆ. ಸ್ಟಾರ್ಟ್ ಆದ್ಮೇಲೆ ನಾನು 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 ಅಂತಾರೆ. ಹಂಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ, ಪ್ರತಿ ಶುಕ್ರವಾರ ಒಂದು ಧರ್ಮ ಪ್ರಾರ್ಥನೆಯನ್ನ ಮಾಡುತ್ತೆ. ಎಲ್ಲ ಒಟ್ಟಾಗಿ ಸೇರ್ತಾರೆ. ಯಾತಕ್ಕೆ ಸೇರ್ತಾರೆ? ಅವರ ಧರ್ಮವನ್ನ ಕಾಪಾಡಲಿಕ್ಕೆ, ಅವರ ಧರ್ಮವನ್ನ ಸಂರಕ್ಷಣೆ ಮಾಡಲಿಕ್ಕೆ, ಅವರ ಧರ್ಮವನ್ನ ಉಳಿಸ್ಕೊಳ್ಳಲಿಕ್ಕೆ ಸೇರ್ತಾರೆ. ಪ್ರತಿ ಭಾನುವಾರ ಒಂದು ಧರ್ಮ ಸೇರ್ಕೊಳ್ಳುತ್ತೆ. ಅವರು ಅದೇ ರೀತಿ ಮಾಡ್ತಾರೆ. ನಮ್ಮ ಹಿರಿಯರು, ಮಠಾಧಿಪತಿಗಳು ಮಾಡಿದಂತಹ ದೇವಸ್ಥಾನಗಳಿರ್ಬೋದು, ಮಠಮಾನ್ಯಗಳಿರ್ಬೋದು, ಯಾತಕ್ಕೆ ಮಾಡಿದ್ರು, ಯಾಕೆ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು? ಬಂಧುಗಳೇ, ಯಾವ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಪ್ರಚಾರ ಆಗ್ತಾ ಇದೆ, ಯಾವ ಸಂಸ್ಕೃತಿ ಇಡೀ ದೇಶಕ್ಕೆ ಪ್ರಚಾರ ಆಗ್ತಾ ಇದೆ, ಅದು ಸಂಸ್ಕೃತಿ ನಂದು, ಅದು ಸಂಸ್ಕೃತಿ ನಮ್ಮ ದೇಶದ್ದು, ಅದು ನಮ್ಮ ಸಂಸ್ಕೃತಿ ನಮ್ಮ ಸ್ವಾಮೀಜಿಗಳು ಹೇಳ್ಕೊಟ್ಟಂಥದ್ದು, ತಾಯಿಂದರು ಹೇಳ್ಕೊಟ್ಟಂಥದ್ದು. ಹುಟ್ಟಿದಾಗ ತೊದಲ ನುಡಿಯನ್ನು ಹೇಳಿಕೊಟ್ಟಂಥವಳೇ ಮಹಾತಾಯಿ, ಅವಳೇ ಮೊದಲ ಗುರು. ತದನಂತರ ನಾವು ಬೆಳಿತೀವಿ ಆಚಾರ, ವಿಚಾರ, ಸಾಹಿತ್ಯ, ಸಂಸ್ಕೃತಿಯನ್ನ ನೋಡಿಕೊಂಡು. ತನ್ನ ತಾಯಿ ಬೆಳೆಸ್ತಾಳೆ, ಮಗನಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಆಚಾರ ಯಾವುದು, ವಿಚಾರ ಯಾವುದು, ಶಿಸ್ತು ಯಾವುದು, ಅಶಿಸ್ತು ಯಾವುದು, ಆಯ್ಕೆ ಮಾಡ್ಕೊಂತಕ್ಕಂಥದ್ದು ನಮಗಿಟ್ಟಿರುತ್ತೆ. ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ನಡಿಬೇಕು, ಅದನ್ನ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರನ್ನ ನೋಡಿ ನಾವು ಕಲಿಬೇಕಾಗುತ್ತೆ. ಬಂಧುಗಳೇ, ನನಗೊಂದು ಫೋನ್ ಬರುತ್ತೆ ಒಂದಿನ. ನಾನು ಹಿಂಗೆ ಪ್ರವಾಸ ಮಾಡ್ತಾ ಇದ್ದೆ, ಒಂದು ಫೋನ್ ಮಾಡ್ತಾರೆ. ಫೋನ್ ಮಾಡಿದಂಥ ಸನ್ನಿವೇಶದಲ್ಲಿ ಆ ಕಡೆಯಿಂದ ಗುರುಗಳು ಫೋನ್ ಬಂತು. ನಾನು ಇದ್ಯಾಕಪ್ಪ ಇಷ್ಟೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅಂತ. ಬುದ್ಧಿ ನಾನೇ ಹೇಳಿ ಬುದ್ಧಿ, ಏನಪ್ಪ ನನಗೊಂದು ಮಾತು ಕೊಡಬೇಕು. ಬುದ್ಧಿ, ನಾನು ಮಾತು ಕೊಡಲ್ಲ ಬುದ್ಧಿ, ನೀವು ಹೇಳಿದ್ದನ್ನ ಪಾಲನೆ ಮಾಡೋನು. ಆಯಿತು, ಆ ಜಾಗ ನೀನೇನೋ ಮಾತಾಡಿದೀಯಂತೆ, ಅದು ನನಗೆ ಬೇಕು. ನಾನು ಮಾತಾಡಿಲ್ಲ ಬುದ್ಧಿ, ನೀವು ಅಂದರೆ ಅದು ನಿಮ್ಮದೇ ಜಾಗ, ನಂದಲ್ಲ. ಅದೇನೋ ಗೊತ್ತಿಲ್ಲ, ಈ ಜಾಗದಲ್ಲಿ ಆ ತಾಯಿ ಕೂರಬೇಕು ಅನ್ನೋ ಆಸೆ ಇತ್ತು ಅಂತ ಕಾಣುತ್ತೆ. ನಾನು ಏನು ಹೇಳಿಲ್ಲ, ಮಠದ ನಿಮ್ಮ ಪಾದದ ಪರಮ ಭಕ್ತ ನಾನು. ನೀವೇನಾರು ಹೇಳಿ, ನಾನು ಅದಕ್ಕೆ ಒಂದೇ ಮಾತಲ್ಲಿ ಬದ್ಧ. ನಾನು ಇನ್ಯಾರನ್ನು ಕೇಳೋ ಅವಶ್ಯಕತೆ ನನಗಿಲ್ಲ. ಅವಾಗ ಬುದ್ಧಿಯವ್ರಿಗೆ ಮಾತು ಕೊಡ್ತೀನಿ, ಬುದ್ಧಿ ನೀವೇನು ಹೇಳ್ತೀರೋ ಅದಕ್ಕೆ ನಾನು ಬದ್ಧ ಅಂತ. ಇವತ್ತು ನನಗೆ ಹೆಮ್ಮೆ ಆಗ್ತಾ ಇದೆ.
ಎಲ್ಲೋ ಕಟ್ಟ ಅಂತ ದೇವಸ್ಥಾನ ನಿಮ್ಮೂರಲ್ಲಿ ಕಟ್ತಾ ಇದ್ದಾರೆ ಅಂದ್ರೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಇದನ್ನೇನಾರ ನಮ್ಮೂರಲ್ಲಿ ಕಟ್ಟಿದ್ರೆ ನಾನು ಪ್ರಪ್ರಥಮವಾಗಿ ನಿಂತ್ಕೊಂಡು ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದೆ. ಅದನ್ನೇ ನಾನು ಟೈಮಿಂಗ್ ಹೇಳಲಿಲ್ಲ. ಎಷ್ಟೋ ಅಂದ್ರೆ ಜರ್ನಿ ಮಾಡ್ತಾ ಇದ್ದೆ, ಅಷ್ಟೊತ್ತಲ್ಲಿ ಫೋನ್ ಮಾಡೋದು, ನೋಡಪ್ಪ ನನಗೊಂದು ಅವಕಾಶ ಬುದ್ಧಿ ಅವಕಾಶ ಅಂತ ಕೇಳ್ಬಿಡಿ, ನೀವು ಆರ್ಡರ್ ಮಾಡಿ ಅಂತ ಹೇಳಿದ್ದು. ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಯಾವ ಕಾಲಘಟ್ಟದಲ್ಲಿ, ಯಾವ ಸನ್ನಿವೇಶದಲ್ಲಿ, ಯಾವ್ಯಾವ ಕಾರ್ಯಕ್ರಮಕ್ಕೆ, ಯಾವ್ಯಾವ ಸನ್ನಿವೇಶದಲ್ಲಿ ಆ ಭಗವಂತ ನಿಶ್ಚಯ ಮಾಡಿ ಕಳಿಸಿರ್ತಾನೋ ಆ ಸನ್ನಿವೇಶದಲ್ಲಿ ಯಾವ್ಯಾವ ಕಾರ್ಯಗಳು ಆಗ್ಬೇಕು ಅನ್ನೋದು ಬರೆದಿರುತ್ತೋ, ಅದು ಯಾರ ಕೈಲಿ ಮಾಡ್ಬೇಕು ಅನ್ನೋದೊಂದು ಬರೆದಿರುತ್ತೋ ಆ ದೇವರಿಗೊಬ್ಬರಿಗೆ ಗೊತ್ತು. ಅಂತ ಕಾರ್ಯಗಳನ್ನ ಶ್ರೀಗಳು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾನು ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಸಹ ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ಊರಿನಿರ್ಬೋದು, ಪಕ್ತೂರರಿರ್ಬೋದು, ಬೇರೆ ಬೇರೆ ಸುತ್ತಮುತ್ತಲ ಗ್ರಾಮಗಳಿರ್ಬೋದು, ಯಾವುದೇ ರೀತಿಯ ಮನಸ್ಸಿಗೆ ಬೇಜಾರಿಲ್ದಲೆ ಇದು ನನ್ನ ಕೆಲಸ, ನನ್ನ ದೇವಸ್ಥಾನದ ಕೆಲಸ, ನನ್ನ ತಾಯಿಯ ಕೆಲಸ, ನನ್ನ ಮನೆ ದೇವರ ಕೆಲಸ ಅಂತೇಳಿ ಕೈ ಜೋಡಿಸಿ. ನಾನು ಫಸ್ಟೇ ಒಂದು ಮಾತು ಹೇಳಿದೆ, ಹಂಗಸರು ಹಂಗಸ್ಲಿ, ಆಡೋರು ಆಡ್ಲಿ, ನೋಡೋರು ನೋಡ್ಲಿ, ಬಡಿಯೋರು ಬಡಿಲಿ, ಕುಣಿಯೋರು ಕುಣಿಲಿ, ನಾವು ಹೆಂಗಿರ್ಬೇಕು ಅನ್ನೋದನ್ನ ಮಠ ಅಂತಕ್ಕಂಥ ಬೆಳೀತಾ ಇರ್ತಕ್ಕಂಥ ಮಠಮಾನ್ಯಗಳು ನಮಗೆ ಸಂಸ್ಕಾರವನ್ನು ಕಲಿಸ್ಕೊಡ್ತಾ ಇದೆ. ಇವತ್ತು ಅಕ್ಷರ ದಾಸೋಹವನ್ನು ಕೊಡ್ತಾರೆ, ಅನ್ನದಾಸೋಹವನ್ನು ಕೊಡ್ತಾರೆ. ಇಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ಬೋದು, ಬರ್ತಕ್ಕಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರ್ಬೋದು, ಅಷ್ಟು ಸುಲಭವಲ್ಲ ಮಾಡಲಿಕ್ಕೆ. ಇವತ್ತು ನಾವು ಸಾಮಾನ್ಯ ಮನುಷ್ಯರಾಗಿ ಒಂದು ಮನೆ ಕಟ್ಟೋದು ತುಂಬಾ ಕಷ್ಟ ಇದೆ, ಒಂದು ಮದುವೆ ಮಾಡೋದು ತುಂಬಾ ಕಷ್ಟ ಇದೆ. ಆದರೆ ಒಂದು ಮಠದ ಪೀಠಾಧಿಪತಿಗಳಾಗಿ ನಾವು ನೋಡಿದಂಗೆ ಆ ಒಂದು ಸ್ಥಳ, ಆ ಒಂದು ಜಾಗ ಅಷ್ಟು ಸುಲಭವಾಗಿರಲ್ಲ. ಯಾಕೆ ಅಂತ ಅಂದ್ರೆ ಸಮಾಜವನ್ನ ತಿದ್ದಲಿಕ್ಕೆ ಅವ್ರ ಕೈಯಲ್ಲಿ ಆದಂತ ಶಕ್ತಿಯನ್ನ ಮೀರಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅದು ನಮ್ಮ ಕಣಿಗೆ ನಿಮ್ ಕಣಿಗೆ ಕಾಣೋದಿಲ್ಲ. ಯಾವುದೇ ಊರಿನ ಶ್ರೀಗಳಾಗಿರ್ಬೋದು, ಯಾವುದೇ ಊರಿನ ಮಠಾಧಿಪತಿಗಳಾಗಿರ್ಬೋದು, ಅವರು ಯಾರಿಗೂ ನನಗೆ ನೋವಾಗ್ತಾ ಇದೆ, ನನಗಿಲ್ಲ, ನೀವು ತಂದ್ಕೊಡಿ ಅಂತ ಯಾರು ದಯವಿಟ್ಟು ಕೇಳಲ್ಲ. ಇವತ್ತಿನ ತನಕ ಕೇಳಿರೋ ಇತಿಹಾಸ ನಾನು ನೋಡಿಲ್ಲ. ಮಠದ ಭಕ್ತರು ಅಂತ ಏನು ಉಳ್ಕೊಂಡಿದ್ದಾರೆ, ಮಠದ ಆಚಾರ ವಿಚಾರ ಸಂಸ್ಕೃತಿ ಗೊತ್ತಿರೋರು ಯಾರಿದ್ದಾರೆ, ಅವರು ಪ್ರತಿಯೊಬ್ಬರು ಬೆಳೆದಂತಹ ಬೆಳೆನ ಜೋಳಿಗೆ ಮುಖಾಂತರ ತಗೊಂಡೋಗಿ ಮಠಕ್ಕೆ ಹಾಕಿ ಮಠವನ್ನ ಕಟ್ಟಿರುವಂತಹ ನಿರ್ದೇಶನವನ್ನ ನಾನು ಚಿಕ್ಕವನಿಂದಲೂ ನೋಡ್ಕೊಂಡ್ ಬಂದಿದ್ದೀನಿ. ಕೆಲವೊಂದು ಮಠಗಳಲ್ಲಿ ಭಾರಿ ಚಿಕ್ಕದಾಗಿ ಬೆಳ್ಕೊಂಡು ಬಂದಿದೆ. ಅದೇ ತರನು ಸಹ ಶ್ರೀಗಳು ಸಣ್ಣದ್ರಿಂದ ಮಠ ಕಟ್ಕೊಂಡು ಇವತ್ತು ದೊಡ್ಡದಾಗಿ ಬೆಳೆಸಿ ನಿಲ್ಸಿದ್ದಾರೆ. ಇವತ್ತು ನಿಮ್ಮೂರಲ್ಲಿ ಬಂದು ಆ ತುದಿಯಿಂದ ಈ ತುದಿ ತನಕ ಬಂದಿದ್ದಾರೆ ಅಂದ್ರೆ ನೀವು ಖುಷಿ ಪಡಬೇಕು, ನೀವು ಸಂತೋಷ ಪಡಬೇಕು. ಮಹಾತಾಯಿಯನ್ನ ಕರ್ಕೊಂಬಂದು ಇಲ್ಲಿ ಕೂರಿಸ್ತಾ ಇದ್ದಾರೆ ಅಂತ. ಬಂಧುಗಳೇ, ತಾಯಂದಿರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಆಗಮಿಸಿದ್ದೀರ. ಅಜ್ಜಯ್ಯನವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಎಲ್ಲ ಹಿರಿಯರಿಗೂ ಸಹ ಈ ಒಂದು ಭಾಗದಲ್ಲಿ ತಾಯಿ ಅಮ್ಮನವರ ಆಶೀರ್ವಾದ ಖಂಡಿತ ಇರುತ್ತೆ. ಎಲ್ಲ ಹರಗುರು ಚರಮೂರ್ತಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಉದ್ಘಾಟನೆ ಸನ್ನಿವೇಶದಲ್ಲಿ ಸುಮಾರು 1000 ಜನ ಸೇರಿ ಈ ಒಂದು ದೇವಸ್ಥಾನದ ಅಮ್ಮನವರ ಸ್ಥಾನವನ್ನ, ಮೂಲ ಸ್ಥಾನವನ್ನ ಉದ್ಘಾಟನೆ ಮಾಡುವಂತ ಸನ್ನಿವೇಶ ಬಹಳ ದೂರ ಇಲ್ಲ, ತುಂಬಾ ಹತ್ರದಲ್ಲೇ ಇದೆ. ಶ್ರೀಗಳ ಪರಿಶ್ರಮ ತುಂಬಾ ಇದೆ. ಅವರು ಒಂದನ್ನ ನಿರ್ಧಾರ ಮಾಡಿದ್ರೆ, ಇದನ್ನ ನಾನು ಮಾಡಬೇಕು ಅನ್ನೋದನ್ನ ಮನಸ್ಸಿಗೆ ತಗೊಂಡ್ರೆ, ಶ್ರೀಗಳು ಯಾವುದೇ ಕಾರಣಕ್ಕೂ ಹಿಂದೆ ಸರಿದಿಲ್ಲ, ಹಿಂದೆ ಸರಿಯೋದು ಇಲ್ಲ. ಮುಂದೆ ಆಗ ಕೆಲಸಕ್ಕೆ ಮುಂದೆ ನೋಡ್ತಿರ್ತಾರೆ ವಿನಃ ಹಿಂದಕ್ಕೆ ನೋಡೋದಿಲ್ಲ. ಅದನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಕೆಲವೊಂದು ಮಾತನ್ನ ಹೇಳ್ತಾ ಇರ್ತಾರೆ, ಯಾವ್ದಾರ ಸನ್ನಿವೇಶದಲ್ಲಿ, ಯಾವ್ದಾರ ಕಾರ್ಯಕ್ರಮದಲ್ಲಿ ಯಾವ ಸಿಸ್ಟಮೆಟಿಕಲ್ ಮಾಡಿರ್ತಾರೆ ಅಂದ್ರೆ ಫಸ್ಟ್
ಸಮಾಜನ ಬಿಟ್ಟು ಹೋಗೋಂಥ ಸಂದರ್ಭ ಬಂದರೂ ಕೂಡ ಅವರು 12ನೇ ಶತಮಾನದ ಅನುಭವ ಮಂಟಪನ ಬಿಟ್ಟು ಹೋಗಲಿಲ್ಲ. ಈ ರೀತಿ ನೀವು ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಬಸವಣ್ಣನವರಂತ ಹೇಳಿದ್ರು ತಪ್ಪಾಗದು. ನೀವು ನಿಜವಾದ 2ನೇ ಬಸವಣ್ಣನವರೇ ಈ ಕಲಿಯುಗದಲ್ಲಿ. ನೀವು ನಿಮ್ಮ ಮಠದ ಇವತ್ತು ಭಕ್ತಾದಿಗಳಿರ್ಬೋದು, ನಾನು ಒಬ್ಬ ನಿಮ್ಮ ಮಠದ ಭಕ್ತಾದಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ನಮಗೆ. ನಿಮ್ಮಿಂದ ನಾವು ಇಲ್ಲಿವರೆಗೂ ಏನೂ ಬಯಸಿಲ್ಲ ಬುದ್ಧಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಮಾಜದ ಮುಖಂಡರುಗಳು, ಮಾದಿಗ ಜನಾಂಗದ ಮುಖಂಡರುಗಳು, ಇವತ್ತು ವಸಂತ ಕುಮಾರ್ ಇರ್ಬೋದು, ಆನಂದ್ ಇರ್ಬೋದು, ಶಂಕರಪ್ಪ ಇರ್ಬೋದು, ಲೋಕೇಶ್ ಇರ್ಬೋದು, ದೇವರಾಜು, ರಾಜಣ್ಣ, ನಮ್ಮ ವೇದಿಕೆ ಮೇಲೆ ಕೂರ್ತಕ್ಕಂಥ ನಮ್ಮ ಸಿದ್ದೇಶು, ನಮ್ಮ ವೇದಿಕೆ ಮೇಲೆ ಕೂರ್ತಿರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರಂತ ವತ್ಸಲ ಶೇಖರಪ್ಪ ಅವರ ಪತಿ. ಇವತ್ತು ನಾವೆಲ್ಲ ಈ ಜಿಲ್ಲೆಯ ಮಾದಿಗ ಜನಾಂಗ, ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಜನಾಂಗ, ನಿಮ್ಮ ಮಠದ ಕೋಡಿ ಮಠದ ಅನುಯಾಯಿಗಳು ನಾವು, ನಿಮ್ಮ ಶಿಷ್ಯರು ನಾವು. ಇವತ್ತು ನಾವು ಈಗ ಒಂದು 2 ತಿಂಗಳಲ್ಲಿ ಬೇರೆ ಬೇರೆ ಥರ ಹೇಳಿದ್ರು. ನಮ್ಮ ಶಿವಣ್ಣ ಅವರು ಹೇಳಿದ್ರು, ಅನೇಕ ವಿರೋಧಗಳು, ಕೆಟ್ಟ ಭಾವನೆ, ಕೆಟ್ಟ ಸಂಸ್ಕೃತಿ ಈ ದೇಶ, ಈ ರಾಜ್ಯ ಯಾರನ್ನು ಬಿಟ್ಟಿಲ್ಲ. 12ನೇ ಶತಮಾನದಲ್ಲಿ ಶೋಷಿತರಿಗೆ ಮುಕ್ತಿ ಕೊಡಬೇಕು ಅಂತ ಬಸವಣ್ಣವರು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಬಸವಣ್ಣವರಿಗೆ ಅದು ಕೆಟ್ಟ ಒಂದು ಅಭಿಪ್ರಾಯ ತಪ್ಪಲಿಲ್ಲ. ಅದೇ ರೀತಿ ನೀವು ಮುಂದೆ ನುಗ್ತಾ ಇದ್ದೀರಾ. ನಿಮ್ಮಿಂದ ನಾವಿದ್ದೀವಿ ಬುದ್ಧಿ. ಈ ಸಮಾಜದಲ್ಲಿ ಇವತ್ತು ಮಾಡಾಳ ಗೌರಮ್ಮ ಅವರ ಆಶೀರ್ವಾದದಿಂದ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಹಕಾರದಿಂದ ನಾವು ಇವತ್ತು ಈ ವೇದಿಕೆಗೆ ಬಂದಿದ್ದೀವಿ ಬುದ್ಧಿ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮಠಗಳಿದ್ದಾವೆ. ಯಾರೇ ಆಗಲಿ, ಯಾವುದೇ ಮಠದ ಗುರುಗಳಾಗಿರ್ಬೋದು, ನಾವು ಗುರುಗಳಿಗೆ ನಾವು ತಗೊಳ್ತಾ ಇಲ್ಲ, ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ. ನೀವು ನಿಮ್ಮಲ್ಲಿರ್ತಕ್ಕಂಥ ಆತ್ಮ ವಿಶ್ವಾಸ, ನಿಮ್ಮ ಜಾತಿ ವಿರೋಧದ ದಿನಗಳು ನಮ್ಮನ್ನೆಲ್ಲ ಕರೆದು ಒಂದು ವೇದಿಕೆಗೆ ಕೂರಿಸ್ಕೊಂಡು ನಮ್ಮನ್ನು ತಪ್ಪಿಕೊಂಡು ನೀವು ಆಶೀರ್ವಾದ ಮಾಡ್ತೀರ. ಅದ್ರ ಮುಂದೆ ಯಾವ ದುಡ್ಡು, ಯಾವ ಕಾಸು, ಯಾವ ಆಸ್ತಿ, ಯಾವ ಅಂತಸ್ತು ಇಲ್ಲ ಬುದ್ಧಿ. ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಮಾಡಾಳ ಗೌರಮ್ಮನವರ ಟ್ರಸ್ಟ್ನ ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲಿ ಈ ಮಾಡಾಳ ಗೌರವ ಮಾದಿಗ ಜನಾಂಗದ ನಮ್ಮ ಅಣ್ಣ ತಮ್ಮಂದಿರನ್ನ 3 ಜನ ನೀವು ನಿಮ್ಮ ಟ್ರಸ್ಟ್ಗೆ ಹಾಕ್ಕೊಂಡ್ರಿ. ದಾಸಪ್ಪ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಸೋಮಣ್ಣ ಇರ್ಬೋದು. ಈ ರೀತಿ ನೀವು ಆ ಟ್ರಸ್ಟು ಒಂದು ಅನುಭವ ಮಂಟಪ ಥರ ಇರಬೇಕು. ನಾನು ಮಾಡ್ತಾ ಇರೋದು ಒಂದು ಗೌರಮ್ಮನ ಒಂದು ಆಸ್ಥಾನ, ಒಂದು ಆಶ್ರಮ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಒಂದು ಜಾತಿಗೆ ಸೀಮಿತ ಆಗಬಾರ್ದು. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಇಲ್ಲಿ ಯಾವುದೇ ಥರದ ಜಾತಿ ಭೇದ ಇರಬಾರ್ದು ಅಂತ ನೀವು ಮಾಡ್ತಂಥ ಒಂದು ಸೇವೆ ನಾವು ಎಷ್ಟು ಹೇಳೋದು ಸಾಲದು ಬುದ್ಧಿ. ಯಾಕಂತಂದರೆ ಇವತ್ತು ಮಾಡಾಳ ಗೌರಮ್ಮ ಕಾರ್ಯಕ್ರಮ ಇರೋದು ಇವತ್ತು ಹೆಸರಿಗೆ ಶಿವಲಿಂಗ ಸ್ವಾಮೀಜಿಯವರ ಇದ್ದರೂ ಕೂಡ ಅದರ ಹಿಂದೆ ಇರ್ತಕ್ಕಂಥ ಮಾಡಾಳ ಗೌರಮ್ಮ ಪ್ರತಿಷ್ಠಾಪನೆ ಅವರಿಗೆ ಹೇಳಿದ್ರು. ನಿವೇಶನ ಬುದ್ಧಿಯವರು ರಾತ್ರಿ 1:30 ಗಂಟೆಯಲ್ಲಿ ನಾನು ಫೋನ್ ಮಾಡಿದೆ. ಆ ಜಾಗನ ನಿಮಗೆ ಬುದ್ಧಿ, ನಾನು ನಿಮಗೆ ಯಾರ ಮಾತು ಕೇಳಕ್ಕಿಲ್ಲ. ಈ ರೀತಿ ಅನೇಕ ಶಿಷ್ಯರು ನಿಮಗೆ ಇಡೀ ರಾಜ್ಯದಲ್ಲಿ, ಈ ದೇಶದಲ್ಲಿದ್ದಾರೆ. ಯಾಕಂದರೆ ಕೋಡಿ ಮಠದ ಸ್ವಾಮಿಗಳು ಏನಾದರೂ ಒಂದು ಭವಿಷ್ಯ ನುಡಿತಾರಂದ್ರೆ ಈ ದೇಶಕ್ಕೆ ಒಂದು ಭವಿಷ್ಯ. ಯಾಕಂದ್ರೆ ಇವತ್ತು ಯಾವುದೇ ಟಿ ವಿ ಹಾಕೊಳ್ಳಿ ನೀವು, ಯಾವ ಸ್ವಾಮೀಜಿಗಳು ಏನು ಹೇಳ್ತಾರೋ ಯಾರು ಕೇಳಲ್ಲ. ಕೋಡಿ ಮಠದ ಸ್ವಾಮಿಗಳು ನೇರವಾಗಿ ನಿಷ್ಠೂರ ಆದರೂ ಪರವಾಗಿಲ್ಲ, ಸಮಾಜದಲ್ಲಿ ಅಂಕು ಡೊಂಕುಗಳು, ಸಮಾಜದಲ್ಲಿ ಏನು ನಡೀತಾ ಇದೆ, ಏನಾಗುತ್ತೆ, ಏನಿಲ್ಲ, ಅವ್ರ ಕಾಲಜ್ಞಾನದಲ್ಲಿ ಹೇಳುವಂತಹ ಕೋಡಿ ಮಠದ ಸ್ವಾಮಿಗಳ ಆಶೀರ್ವಾದ ನಮ್ಮ ಮೇಲಿದೆ ಬುದ್ಧಿ. ನಾವು ನಿಮ್ಮ ಜೊತೆ ಇದ್ದೀವಿ ಬುದ್ಧಿ. ಈ ಜನಾಂಗ, ಈ ಜಿಲ್ಲೆ, ಈ ರಾಜ್ಯ, ನಾವು ನಿಮ್ಮ ಜೊತೆ ಇದ್ದೀವಿ ಬುದ್ಧಿ. ಯಾರೇನೇ ಟೀಕೆ ಮಾಡ್ಬೋದು, ಯಾರೇನೇ ಹೋರಾಟ ಮಾಡ್ಬೋದು, ನಿಮ್ಮ ಜೊತೆ ನಾವು ಹೋರಾಟ ಮಾಡ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ. ಈ ಜನಾಂಗ ಇರುತ್ತೆ ಬುದ್ಧಿ ನಿಮ್ಮ ಜೊತೆ. ಯಾಕೆಂತಂದರೆ ಇವತ್ತು ಈ ದೇಶಕ್ಕೆ ಪ್ರಳಯ ಆಗುತ್ತೆ, ಜಲಪ್ರಳಯ ಆಗುತ್ತೆ ಅಂತ ಒಂದು ಭವಿಷ್ಯ ನುಡಿದಿದ್ರು. ಅದೇ ರೀತಿ ಉತ್ತರ ಭಾರತದಲ್ಲಿ ಜಲಪ್ರಳಯ ಆಯಿತು. ಇನ್ನು ಮುಖ್ಯಮಂತ್ರಿಗಳು ಅವ್ರು ಹೇಳೋ ಒಂದು ಮಾತುಗಳು ನೋಡಿ ಯಾವ ರೀತಿ ಅಂದರೆ, ಕೆಲವರಿಗೆ ನಿಷ್ಠೂರ ಆಗ್ಬೋದು, ಕೆಲವರಿಗೆ ವಿರೋಧ ಆಗ್ಬೋದು, ಆದರೆ ಯಾರ ಮಾತು ಕೇಳಲ್ಲ. ಅವ್ರು ಏನು ಹೇಳಬೇಕಂತ ಇರುತ್ತೋ, ಏನು ಭವಿಷ್ಯವಾಣಿ ನುಡಿಯುತ್ತೋ ಅದನ್ನು ನೇರವಾಗಿ ಯಾರಿಗೂ ಹಿಂದು ಮುಂದು ನೋಡ್ದಂಗೆ ನೇರ ನುಡಿ, ನೇರ ನಿಷ್ಠೂರ ಆದರೂ ಪರವಾಗಿಲ್ಲ, ಏನು ಹೇಳಬೇಕು ಅದನ್ನು ಈ ಸಮಾಜಕ್ಕೆ ಹೇಳ್ತಾವ್ರೆ. ಕೆಲವರು ವಿರೋಧ ಮಾಡ್ತೀವಿ. ಹೌದು, ನಿಜ, ಎಲ್ಲಿ ಬುದ್ಧಿ ವಿರೋಧ ಇಲ್ಲ. ಒಂದು ಕುಟುಂಬದಲ್ಲಿಲ್ವಾ,
ಒಂದು ಸಂಸಾರದಲ್ಲಿಲ್ವಾ? ನೀವು ಶೋಷಿತರಿಗೆ ಅಧಿಕಾರ ಸಿಕ್ಕಬೇಕು, ಶೋಷಣೆ ಹೋಗ್ಬೇಕು, ಅದು ಬೇರೆಯವ್ರಿಗೆ ನೀವು ಹೇಳ್ತಾ ಇಲ್ಲ, ಆದರೆ ನನ್ನಿಂದನೇ ಪ್ರಾರಂಭ ಆಗಬೇಕು. ಕೋಡಿಮಠದ ಸ್ವಾಮಿಗಳು ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳಿಂದನೇ ಪ್ರಾರಂಭ ಆಗಬೇಕು ಅಂತ ನೀವು ಆ ರೀತಿ ಪಣನ ತೊಟ್ಟಿರ್ತಕ್ಕಂಥ ಸ್ವಾಮೀಜಿ ನೀವು ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿ ಅನೇಕ ತೊಂದರೆಗಳು ಬರ್ಬೋದು ಬುದ್ಧಿ, ನಾವು ನಿಮ್ಮ ಜೊತೆ ಇದ್ದೀವಿ. ಇವತ್ತೇನಾದರೂ ನಾವು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ನಿಂತು ನಾವು ಮಾತಾಡ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ಬುದ್ಧಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಮಾಜದ ಮುಖಂಡರುಗಳು ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿಯಿಂದ ಬಂದಿರತಕ್ಕಂಥವ್ರ ಬುದ್ಧಿ ನಾವು. ಆದರೆ ನಿಮ್ಮ ಪ್ರೀತಿ ನಮ್ಮ ಆತ್ಮದಲ್ಲಿ ಎಷ್ಟಿದೆ ಅನ್ನೋದು ನೀವು ತಿಳ್ಕೊಳ್ಳಿ ಬುದ್ಧಿ. ಯಾವತ್ತೂ ನಾವು ನಿಮ್ಮನ್ನ ಏನೂ ಕೇಳಿಲ್ಲ ಬುದ್ಧಿ. ನಾನು ಮತ್ತೆ ದಾಸಪ್ಪ ಮತ್ತು ಚಂದ್ರಪ್ಪನ ವಸಂತಕರ್, ನಾವು ಶಂಕರಪ್ಪ ಒಂದು ಟೀಮ್ ಬಂದೀವಿ ನಿಮ್ಮ ಹತ್ರ. 4 ಸಲ MLA ಆಗಿರ್ತಕ್ಕಂಥ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವು ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮ್ಮ ಆಶೀರ್ವಾದ ಇರಬೇಕು ಬುದ್ಧಿ ಅಂತ. ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ. ಸಮಾಜ ಏನೇ ತಿಳ್ಕೊಳ್ಳಿ, ನಿಮ್ಮ ಕೆಲಸನ ನೀವು ಬಿಡಬೇಡಿ. ಶಂಕರರಾಜು, ನಾನಿದ್ದೀನಿ, ನೀನು ಮುಂದೋಗು. ಅದೇ ರೀತಿ ನಾವು ಮುಂದೋದಿ ಬುದ್ಧಿ. ಅದು ಮುಗಿಸ್ಕೊಂಡು ಬಂದ್ವಿ. ಮತ್ತೆ ನಾನು ನನ್ನ ಮಗಳ ಮದುವೆಗೆ ನಿಮ್ಮ ಆಶೀರ್ವಾದ ಲಗ್ನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಹಾಕ್ಸಿ ನನ್ನ ಮಗಳ ನೀವು ಬರ್ದಿದ್ರೂ ಪರವಾಗಿಲ್ಲ, ನಿಮ್ಮ ಆಶೀರ್ವಾದದಿಂದ ನನ್ನ ಮಗಳನ್ನ ಮದುವೆ ಮಾಡೋದು ಫೆಬ್ರವರಿ 13ನೇ ತಾರೀಕು. ಈ ರೀತಿ ಇವತ್ತು ನೀವೀಗ ಒಂದು 2 ತಿಂಗಳಲ್ಲಿ ಕಾಶಿಗೆ ಹೋಗಿದ್ರಿ. ಕಾಶಿಗೆ ಹೋಗ್ಬೇಕಾದ್ರೆ ಯಾರನ್ನ ಕರ್ಕೊಂಡೋದ್ರಿ ಬುದ್ಧಿ? ದುಡ್ಡು, ಆಸ್ತಿ, ಅಂತಸ್ತಿರೋರನ್ನ ಕರ್ಕೊಂಡು ಹೋಗ್ಲಿಲ್ಲ. ನಮ್ಮ ಜನಾಂಗದ ಮುಖಂಡರು ದಾಸಪ್ಪ ಮತ್ತು ಚಂದ್ರಪ್ಪ ಅವರ ಫ್ಲೈಟಲ್ಲಿ ಕರ್ಕೊಂಡೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಿದ್ರಿ ನೀವು. ಇಂಥ ಕಲಿಯುಗ ಪುರುಷ ನೀವು. ನಿಮ್ಮ ಆಶೀರ್ವಾದ ನಮಗೆ ಸಿಕ್ಕಿದೆ ಅಂತಂದರೆ ಅದಕ್ಕಿಂತನೂ ದೊಡ್ಡದಿನ್ನೇನಿಲ್ಲ ಬುದ್ಧಿ. ನಿಮ್ಮ ಆಶೀರ್ವಾದ ಇದ್ದರೆ ನಾವು ಎಲ್ಲಿಗೆ ಬೇಕಾದ್ರೂ ಏನು ಬೇಕಾದ್ರೂ ಹೋರಾಟ ಮಾಡ್ತೀವಿ ಬುದ್ಧಿ. ಈ ಜಿಲ್ಲೆ ಆಗಿರ್ಬೋದು, ಈ ರಾಜ್ಯ ಆಗಿರ್ಬೋದು, ಈ ದೇಶ ಆಗಿರ್ಬೋದು, ಇವತ್ತು ನಿಮ್ಮ ಆಶೀರ್ವಾದ ನಮಗಿದ್ರೆ ಸಾಕು ಬುದ್ಧಿ. ಈ ಸಮಾರಂಭದಲ್ಲಿ ಇವತ್ತು ನಾವು ಮಾತಾಡ್ತಾ ಇದೀವಿ ಅಂದರೆ ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ. ಈ ಒಂದು ಪಾಂಪ್ಲೆಂಟ್ ಅಲ್ಲಿ ಹಾಕಿರೋದೇ ನನ್ನ ಒಂದು ಈ ಜನ್ಮದ ಪುಣ್ಯ ಅಂತ ನಾನು ಹೇಳ್ತೀನಿ. ಅಷ್ಟು ನಾವೇನು ದೊಡ್ಡ ಅಷ್ಟು ಇದಲ್ಲ. ಅಂಥದ್ರಲ್ಲಿ ಒಬ್ಬ ಸಣ್ಣ ಒಂದು ಇದರಲ್ಲಿ ಇರುವಂಥವ್ರನ್ನೂ ಸಹ ಗುರುತಿಸಿ ಗುರುಗಳು ಇಲ್ಲಿಗೆ ನನ್ನನ್ನು ಬರ್ಮಾಡ್ಕೊಂಡಿದ್ದಾರೆ ಅಂತಂದರೆ ನಾನು ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ. ಇದು ಒಂದು ಪುಣ್ಯದ ನನ್ನ ಜನ್ಮದ ಒಂದು ಪುಣ್ಯ ಅಂತ ನಾನು ಹೇಳ್ತೀನಿ. ಹಾಗೆ ಏನು ಈ ಒಂದು ಮೂಲ ಮಾಡಾಳು ದೇವಸ್ಥಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ, ರಾಮ ಮಂದಿರ, ರಾಮ ದೇವಸ್ಥಾನ ದೇಶವ್ಯಾಪಿ ಇರಬಹುದು, ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದಾಗಲೇ ಅದು ಪರಿಪೂರ್ಣವಾಗ್ತದೆ. ಹಾಗೆ ಈ ಮೂಲ ಮಾಡಾಳು ಗೌರಮ್ಮ ಅಂದಾಗ ಆ ಮೂಲ ಜಾಗದಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರೋಂಥದ್ದು. ಮತ್ತು ಈ ಮಾಡಾಳಿಗೆ ಏನು ಒಂದು ಒಳ್ಳೆಯ ಹೆಸರಿದೆ, ಅದನ್ನು ರಾಜ್ಯವ್ಯಾಪ್ತಿ, ರಾಷ್ಟ್ರವ್ಯಾಪ್ತಿ ಅದನ್ನು ಮುಂದುವರಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇರೋವಂಥದ್ದು ಬಹಳ ಶ್ಲಾಘನೀಯವಾದಂಥ ಕೆಲಸ. ಇದಕ್ಕೆ ನಡೆಸಿದ್ದೀವಿ. ಇದೆಲ್ಲ ಆಗಿದ್ದು ನಮ್ಮ ಜಗದ್ಗುರು ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ, ಅವರ ದಿವ್ಯ ಸಾನ್ನಿಧ್ಯದಲ್ಲಿ. ಇಲ್ಲಿ ಮೂಲಸ್ಥಾನ ಸ್ವರ್ಣ ಗೌರಮ್ಮನವರ ಪ್ರತಿಷ್ಠಾಪನೆ ಹೆಂಗಾಯ್ತು ಅಂತಂದ್ರೆ, 167ನೇ ವರ್ಷ ಈ ವರ್ಷ ಮೂಲಸ್ಥಾನ ಸ್ವರ್ಣ ಗೌರಮ್ಮನ ಪ್ರತಿಷ್ಠಾಪನೆ ಆಗುತ್ತೆ. 165 ವರ್ಷ, 166 ವರ್ಷನೂ ಮಾಡಿದ್ದೀವಿ. ನಮ್ಮ ಮುದ್ದೇಗೌಡರು ಫ್ಯಾಮಿಲಿಗೆ ಏನು ಶಿವಲಿಂಗ ಸ್ವಾಮಿಗಳು ಆಶೀರ್ವದಿಸಿ ಮೂಗುತಿ ಕೊಟ್ಟಂತ ಮೂಗುತಿ ಧರಿಸಿ ಮುದ್ದೇಗೌಡರು ಫ್ಯಾಮಿಲಿಯವರು ಮಾಡ್ಕೊಂಡು ಬಂದಿದ್ದು ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀವಿ. 2022ರಲ್ಲಿ ಕೋವಿಡ್ ಆದ ನಂತರ ಜಾತ್ರಾ ಮಹೋತ್ಸವ ಮಾಡಿರಲಿಲ್ಲ. ಅಜ್ಜಿಯಾರು ಒಂದೇ ಮಾತಾಡಿರು, ಶುಕ್ರವಾರ ತರದ್ ಬೇಡ ಕಣೋ ಮರ್ತಿಗೆನ, ಭಾನುವಾರ ನಾನು ಬರ್ತೀನಿ, ಎಲ್ಲರೂ ಸೇರಿ ಬಾರಿ ಅದ್ದೂರಿಯಾಗಿ ಜಾತ್ರೆ ಮಾಡೋಣ ಅಂತ ಹೇಳಿದ್ರು. ಅಷ್ಟು ಹೇಳಿದ್ರು, ನಾವು ಬಂದು ಇಲ್ಲಿ ಊರಲ್ಲಿ ಹೇಳಿದ್ವಿ. ಯಾಕೆಂದ್ರೆ ಗೌರಮ್ಮನವ್ರನ್ನ ಮಾಡ್ಬೇಕಾದ್ದು ನಾವೇನೆ, ಮುದ್ದೇಗೌಡ್ರ ವಂಶಸ್ಥರನ್ನೇ ಹಿಂದಿನ ನಡ್ಕೊಂಬಂದಿರೋದು, ಅವ್ರಿಗೆ ಆಶೀರ್ವದಿಸಿ ಕೊಟ್ಟಂಥದ್ದು ಮುಕ್ತಿನ. ಆದರೆ ಕೆಲವರು ಅವರ ಸ್ವಪ್ರತಿಷ್ಠೆಗೆ, ಅವರ ರಾಜಕೀಯ ದುರುದ್ದೇಶಕ್ಕೆ ನಮ್ಮನ್ನ ಬಲಿಪಶು ಮಾಡಿದ್ರು. ಆದರೆ ನಾವು ಆ ವರ್ಷ ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿದ್ವಿ. ಆದರೆ ಕಾರಣಾಂತರದಿಂದ ಕೆಲವು ಅಹಿತಕರ ಘಟನೆಗಳಿಂದ ಆವತ್ತನೇ ನಾವು ವಿಸರ್ಜನೆ ಮಾಡಿದ್ವಿ.
ನೆಕ್ಸ್ಟ್ ಇಯರ್ ಮಾಡಲಿಲ್ಲ ನಾವು ಅಮ್ಮನವ್ರನ್ನ ಮೂಲ ಸ್ಥಾನ ಬಾವಿ ಹತ್ರನೇ ನಾವು ಮೂರ್ತಿ ಇಟ್ಟು ಪೂಜೆ ಮಾಡಿ ಅಲ್ಲೇ ಮಂಟಪ ಜೋಡಿಸಿ 9 ದಿನದ ಕಾರ್ಯಕ್ರಮ ಮಾಡಿ ಅಲ್ಲೇ ಮಾಡಿದ್ವಿ. ಮುಂದಿನ ವರ್ಷ ಸರಿ ಹೋಗ್ಬೋದೇನೋ ಅಂತ ಹೇಳಿ ನಾವು ಸಮಾಧಾನವಾಗಿ ಬಂದು ಅಜ್ಜಾರು ಹೇಳಿದ್ರು, ಯಾರನ್ನೂ ದ್ವೇಷಿಸ್ಬೇಡ್ರಿ, ಯಾರನ್ನೂ ದೂಷಿಸ್ಬೇಡ್ರಿ, ಯಾರ ಬಗ್ಗೆನೂ ಅಗೆ ಪಡಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಮಾಡಿದ್ವು. ಆ ವರ್ಷ ಆ ತಾಯಿ ಗೌರವನ ಅವ್ರು ಮಾಡಿದ್ರು. ಮಾಡಲಿ, ನಮ್ಮಗಳ ಮನೆ ತಕ ಕಳಿಸ್ಲಿಲ್ಲ, ನಮ್ಮ ನೆಂಟರುಗಳಿಗೆ ಹೋಗಿ ಬಿಡ್ಲಿಲ್ಲ, ನಮಗೆ ಕೊಡಬಾರ್ದು ಹಿಂಸೆ ಕೊಟ್ರು. ಇವತ್ತು ಸಹ ದಿಗ್ಬಂಧನ ಇದೆ ನಮಗೆ ಕೆಲವರು ಇವತ್ತು ಸಹ ಹೇಳ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ, ಅವ್ರನ್ನ ಊಟಕ್ಕೆ ಕರಿಬೇಡ್ರಿ, ಇವ್ರನ್ನ ಕರಿಬೇಡ್ರಿ, ಅವರೇ ಬಂದು ಉಂಡೋಗ್ತಾರೆ, ಅವ್ರೆಲ್ಲರಿಗೂ ಹೇಳ್ಕೊಂತಾರೆ. ಈ ತರ ನಡೀತಾ ಇದೆ. ಆದ್ರೆ ಈ ಶಿವಲಿಂಗಜ್ಜಯ್ಯನವರ ಒಂದು ಕೃಪಾ ದೃಷ್ಟಿ ನಮ್ಮ ಮಾಡಾಳ್ ಗ್ರಾಮದಲ್ಲಿ ಸುತ್ತಮುತ್ತಲಿನ ಜನರಲ್ಲಿ ಇರೋದ್ರಿಂದ, ನಮಗೆ ಶಿವಾನಂದ ಸ್ವಾಮಿ ಅಜ್ಜಯವರ ಆಶೀರ್ವಾದ ಇರೋದ್ರಿಂದ ಯಾರು ಏನು ಮಾಡಿದ್ರೂ ಆಗೋದಿಲ್ಲ. ನಾವು ಈ ಜಾಗ ತಗೋಬೇಕಾದ್ರೆ ನಮ್ಮ ಕೆ.ವಿ. ಶಿವಣ್ಣಗೆ ದೊಡ್ಡ ನಮಸ್ಕಾರ ಮಾಡ್ಬೇಕು ನಾವು. ಅವತ್ತು ರಾತ್ರಿ 12:30 1 ಗಂಟೆ ನಾನು ಮಠಕ್ಕೆ ಹೋದೆ. ಬುದ್ಧಿ ಹಿಂಗಾಗಿದೆ, ಏನು ಮಾಡೋದು ಅಂತ ಅವಾಗ ಫೋನ್ ಮಾಡಿದ್ರು. ಆ ಜಾಗ ಬೇಕು ಕಣ, ಅದು ನಮಗಿರ್ಲಿ ಅಂತಂದ್ರು. ಅವಾಗ ಶಿವಣ್ಣವ್ರು, ಇಲ್ಲ ಬುದ್ಧಿ, ಅದು ನಂದ ಜಾಗ ಅಲ್ಲ, ಅದು ನಿಮ್ಮದೇ ಜಾಗ ಅಂತ ಹೇಳಿದರು. ಬಂದ್ವಿ. ಅವತ್ತು ಮಾರನೇ ದಿವಸನೇ ಗಂಗಣ್ಣ ಬರೋದು. ಅವ್ರಿಗೆ ಗೊತ್ತಿಲ್ಲ ಈ ಜಾಗನ ಮಠಕ್ಕೆ ದೇವಸ್ಥಾನ ತಗೊಂತ ಇಂತ ಗೊತ್ತಿಲ್ಲ, ಹೇಳಿಲ್ಲ. ನಾವು ಗೀಜಿಯಲ್ಲಿ ತಗೋದಾಗ ಹೇಳಿದ್ದು. ಅವಾಗ ಕರ್ಕೊಂಡು ಹೋಗಿ ಅವ್ರನ್ನ ಮಠದಲ್ಲೇ ಮಾತಾಡಿ, ಅವಾಗ ನಮ್ಮ ಜಾದೂಗಾರ ಮಾದೇವಪ್ಪನವ್ರ ಮಗ ನಿರಂಜನ್ ಅವ್ರು 1 ಲಕ್ಷ ಕೊಟ್ಟರು. ನನ್ನ ಹೆಂಡ್ತಿದ್ದು ದುಡ್ಡು 1 ಲಕ್ಷ ಪಿಗ್ನಿ ದುಡ್ಡು ಅದನ್ನು ಕೊಟ್ಲು. ಆ 2 ಲಕ್ಷ ತಗೊಂಡಾಗ ಅಜ್ಜಿಯರ ಕೈ ಕೊಟ್ಟು ಈ ಜಾಗನ ಖರೀದಿ ಮಾಡಿದ್ವಿ. ಜಾಗನ ಖರೀದಿ ಮಾಡಿ ಅಗ್ರಿಮೆಂಟ್ ಆದ್ಮೇಲೆ ಒಂಥರ ಕಾಯ್ತು ಮತ್ತೆ. ಅವಾಗ ಪಾಪ ಗಂಗಣ್ಣವ್ರು ಇವತ್ತಿಲ್ಲ, ಅವ್ರು ನೆನೆಸ್ಬೇಕು ನಾವು. ಅವ್ರ ಹೆಣ್ಮಕ್ಳು ಅಷ್ಟೇ, ನಾವು ಯಾವುದೇ ಮಾತಿಗೂ ತಪ್ಪೋದಿಲ್ಲ. ಅವತ್ತು ನುಡಿದೀವಿ, ನಾವು ಇಂಥ ಕಾರ್ಯಕ್ಕೆ ಕೊಡ್ದಲ್ಲೇ ಜಾಗ ಇನ್ನಾವ ಕಾರ್ಯ ಕೊಡ್ಬೇಕು ಅಂತೇಳಿ ಅವತ್ತು ಖುಷಿಯಿಂದ ಎಲ್ಲರೂ ಬಂದು ನಮಗೆ ಟ್ರಸ್ಟ್ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಮಠಕ್ಕೆ ಬಂದು ಅಜ್ಜಿಯರ ಹತ್ರ ಆಶೀರ್ವಾದ ತಗೊಂಡು ಹೋದ್ಮೇಲೆ ನಮಗೆ ಯೋಚನೆ ಆಯಿತು. 15 ದಿವಸಕ್ಕೆ ಅದನ್ನು ಮಾಡಿದ್ವಿ. ಆ ವರ್ಷ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ. ಅವಾಗ ನಮಗೆ ಅಲ್ಲಿ ಬೀದಿಲಿ ಹೋಗಂಗಿಲ್ಲ, ಇಲ್ಲಿ ಬಿಡಂಗಿಲ್ಲ, ಬಾವಿ ಬಿಡಂಗಿಲ್ಲ, ಎಂತೆಂಥ ವಿಘ್ನಗಳು ಬಂದವು. ಎಲ್ಲ ವಿಘ್ನನೂ ಶಿವಲಿಂಗಜ್ಜರು ನೆರವೇರಿಸ್ಬಿಟ್ಟಿದ್ದಾರೆ. ಹೂವಿನಂಗೆ ನಮ್ಮ ಕೆಲಸ ಸಾಗಿದೆ. ಅವಾಗ ಅಜ್ಜರು ಹೇಳಿದರು, ಯಾರನ್ನೂ ಕೇಳಬೇಡ್ರಿ, ದೇವಸ್ಥಾನ ಎಷ್ಟು ಕೋಟಿ ಆಗಲಿ ನಾನು ಮಾಡ್ತೀನಿ. ಶಿವಲಿಂಗಜ್ಜರು ಹಿಂದೆ ಮುಕ್ತಿ ಕೊಟ್ಟಿದ್ದಾರೆ, ನಾನು ಇವಾಗ ತಾಯಿಗೆ ಒಂದು ನೆಲೆ ಕಲ್ಪನೆ ಮಾಡಿಕೊಡ್ತೀನಿ ಅಂತ ಹೇಳಿ ಕೊಟ್ಟರು. ಅವನಿಗೆ ವಿನಾಯಕ ಅಂತ ಶಿಲ್ಪಿ ಕೊಟ್ಟಿದ್ದೀವಿ. ಯಾವ ದೇವಸ್ಥಾನ ಕಟ್ಟೋರು ದುಡ್ಡು ಕೊಟ್ಟಿಲ್ಲ ಅನ್ಸುತ್ತೆ ಅವನಿಗೆ. ಹಂಗೆ ಅಜ್ಜರು ಬಂದ ತಕ್ಷಣ 5 ನಿಮಿಷ ನಿಲ್ಸಂತಿರಲ್ಲ, ಅವನಿಗೆ ಚೀಲದಲ್ಲಿ ತುಂಬ ಕೊಟ್ಟಿದ್ದೀವಿ ದುಡ್ಡನ್ನ. ಕೆಲಸ ನಡೀತಾ ಇದೆ. ಆಗಸ್ಟ್ 17ನೇ ತಾರೀಕು ಅದ್ದೂರಿಯಾಗಿ ಇಡೀ ರಾಜ್ಯದ ಜನತೆ ಸೇರಿ ನಮ್ಮ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆದ್ರಿಂದ ಅವತ್ತು ಸಹ ಅಷ್ಟೇ ಸಹಕಾರ ಇರಲಿ. ಆದ್ರಿಂದ ಇನ್ನು ಮುಂದೆ ನಿಮ್ಮೆಲ್ಲ ಸಹಕಾರ ಇರಲಿ. ಇದು ಗೌರಮ್ಮ, ಮೂಲಸ್ಥಾನ ಗೌರಮ್ಮ ಯಾಕಾಯ್ತು, ಶಿವಲಿಂಗಜ್ಜರು ಇಡೀ ಕರ್ನಾಟಕದಲ್ಲೇ ಗೌರಮ್ಮನರ ಇದ್ದಾರೆ. ಆದರೆ ಮಾಡಾಳು ಗೌರಮ್ಮನೇ ಬೇರೆ, ಶಿವಲಿಂಗಜ್ಜರು ಕೊಟ್ಟಂತ ಗೌರಮ್ಮನೇ ಬೇರೆ. ಆದ್ರಿಂದ ಮೊನ್ನೆ ಒಂದು ತುಮಕೂರವ್ರು ಬಂದ್ರು. ಅವರು 2019ರಲ್ಲಿ ಅರಕೆ ಮಾಡ್ಕೊಂಡ್ರೆ ಅಂತ ಆ ದೇವಸ್ಥಾನದಲ್ಲಿ ಇದ್ದಾಗ ನಾವು 10 ಗ್ರಾಮ್ ಚಿನ್ನ ಕೊಡಬೇಕು, ಯಾರಿಗೆ ಕೊಡೋದು, ಅಲ್ಲಿ ಗೌರಮ್ಮ ಇಲ್ಲಿ ಗೌರಮ್ಮ. ನಾವು ಹೇಳಿದ್ವಿ, ನೋಡಿ ಗೌರಮ್ಮ ಇದೆ ಹಳೆ ಗೌರಮ್ಗ ದೇವಸ್ಥಾನ ಮಾಡ್ತಾ ಇದೀವಿ, ನಾವು ಅಲ್ಲಿ ಮಾಡಿದ್ವಿ, ನೀವು ಎಲ್ಲಾರ ಕೊಡಿ, ಅಲ್ಲಿಗಾರ ಕೊಡಿ, ಇಲ್ಲ ಎಲ್ಲಿಗಾರ ಕೊಡಿ. ಹೋದಾದ್ಮೇಲೆ ನಾವು ಹೇಳಿದ್ವಿ, ನಾವು ಚಿನ್ನಪ್ಪನ ತಗೊಳೋದಿಲ್ಲ, ಸಹಕಾರ ಇದ್ರೆ ಏನಾರು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಕೊಡಿ ಅಂತ. ಅವರು ನಮ್ಮ ಟ್ರಸ್ಟಿಗೆ 1.5 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದಾರೆ. 1.5 ಲಕ್ಷ ದುಡ್ಡು ಹಾಕಿದ್ದಾರೆ. ಉಳಿದದ್ದು ಬಂದು ನಾವು ಕೊಡ್ತೀವಿ, ಅಜ್ಜರನ್ನ ಭೇಟಿ ಮಾಡಿ ತುಲಾಭಾರ ಮಾಡಿಸ್ತೀವಿ ನಮ್ಮ ಮಕ್ಕಳದ ಅಂತ ಹೇಳಿದ್ದಾರೆ. ಅದರಿಂದ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಅಷ್ಟೇ ಯಾರು ಬೇಕಾಗಿಲ್ಲ. ನಮ್ಮಲ್ಲೂ ಅಷ್ಟೇ ಎಷ್ಟೇ ವಿಘ್ನಗಳಿದ್ರು ಆ ಸೂರ್ಯ ಚಂದ್ರನ್ನೇ ಬಿಡಲ್ಲ. ಕಾಣ್ತವೆ ಗ್ರಹಣಗಳು, ನಮ್ಮನ್ನು ಬಿಡ್ತಾವ, ಕಾಡ್ತವೆ. ಅವ್ರು ಕಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ. ಆದ್ರಿಂದ ಮುಂದೆ ತುಂಬಾ ಚೆನ್ನಾಗಿ ಅಜ್ಜ ನಮ್ಮ ನಡೆಸ್ಕೊಂಡು ಹೋಗ್ತಾರೆ. ಪ್ರತಿಯೊಂದೂ ಸಹ ಊಟ ವಸತಿಯಿಂದ ಹಿಡಿದು ನಮ್ಮ ಕಷ್ಟ ಸುಖ ಇಂದ ಹಿಡಿದು ನಮ್ಮ ಏನೇ ಇದ್ರು, ಯಾರದೇ ಆದ್ರು, ಯಾರಿಗೆ ಇದ್ರು ಅವ್ರ ಕಷ್ಟ ಸುಖಗಳು ಭಾಗಿಯಾಗಿ ಇದು ಮಾಡ್ತಾ ಇದ್ದಾರೆ. ಆದ್ರಿಂದ ಮುಂದೆ ಎಲ್ಲರೂ ಸಹ ನಮ್ಮ ತಾಯಿಯ ಗೌರಮ್ಮನವರ ಸೇವೆಗೆ ಬದ್ಧರಾಗಿ ಕೋಡಿ ಮಠದ ಭಕ್ತರಾಗಿ ನಾವೆಲ್ಲರೊಂದು ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮೆರವಣಿಗೆಯನ್ನು ಮುಗಿಸಿ ತದನಂತರ ಈ ಸಭಾ ಕಾರ್ಯಕ್ರಮ ಏರ್ಪಾಡು ಮಾಡಿದೆ. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಶಿವಾನಂದ ಮಹಾಸ್ವಾಮಿಗಳವರು ನಮಗೆ ಒಂದು ಅಪ್ಪಣೆಯನ್ನು ಮಾಡಿದರು. ಮಠಕ್ಕೆ ಕರೆಸಿ, ನೋಡ್ರಪ್ಪ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಿಮ್ಮ ಗ್ರಾಮದಲ್ಲೇ ಸ್ವಾಮೀಜಿಯವರ ಪುಣ್ಯಾರಾಧನೆ ಆಗಬೇಕು,
ಅಲ್ಲಿ ಯಾವುದೇ ಥರ ಚ್ಯುತಿ ಬರದೇ ಇರೋ ಥರ ಯಾವುದೇ ಗದ್ದಲ ಗಲಾಟೆ ಮತ್ತೊಂದು ಯಾವುದಕ್ಕೂ ಅವಕಾಶ ಕೊಡದೇ ನೀವು ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ನಮಗೆ ಆಜ್ಞೆಯನ್ನು ಮಾಡಿದರು. ಪರಮ ಪೂಜ್ಯರ ಆಶೀರ್ವಾದವನ್ನು ಈ ಜಗತ್ತಿನಲ್ಲಿ ಯಾರೂ ಮೀರಕ್ಕಾಗೋದಿಲ್ಲ. ಅವ್ರ ಬಗ್ಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಹೋದರೆ ಸಮಯನೂ ಸಾಲಲ್ಲ. ಅದಕ್ಕೆ ಭಾಳ ದೂರದ ವಸ್ತು ಅದು. ಇಂಥ ಅಪರೂಪದ ಸ್ವಾಮೀಜಿಗಳು, ಇಂಥ ಒಂದು ಸಮಾನತೆ ಅಧಿಕಾರರು ನಾವು ಬಸವಣ್ಣವ್ರನ್ನ ನೋಡಿಲ್ಲ. ಬಸವಣ್ಣವರು ಮಠದ ಬಗ್ಗೆ ಭಾಳಷ್ಟು ಜನ ಮಾತಾಡಿದರು. ಜಾತ್ಯತೀತವಾದ ಮಠ ಅಂಥೇಳಿ 12ನೇ ಶತಮಾನದೊಳಗೆ ಬಸವಣ್ಣನವರು ಏನು ಸಮಾನತೆಯ ಸಂಕೇತವಾದಂಥ ಧರ್ಮವನ್ನು ಕಟ್ಟಿದ್ರಲ್ಲ, ಆ ಲಿಂಗಾಯತ ಪರಂಪರೆಯ ಮಠಗಳೆಲ್ಲವೂ ನಾಡಿನೊಳಗೆ ಜಾತ್ಯತೀತ ಮಠಗಳು. ನೆನಪಿಟ್ಕೋಬೇಕು, ಜಾತ್ಯತೀತ ಅನ್ನೋ ಪದ ಎಲ್ಲರೇ ಸವಕಳಿಯಾಗಿರಬೇಕು. ಆದರೆ ಮಠಗಳ ವಿಷಯದೊಳಗೆ ಶಬ್ದದ ಸಾರ್ಥಕತೆ ಆಗಿದ್ದರೆ ಹಾನಹಳ್ಳಿ ಮಠದಂಥ ಮಠದೊಳಗೆ ಆ ಶಬ್ದಕ್ಕೆ ಒಂದು ಘನತೆ ಬಂದದ, ಗೌರವ ಬಂದದ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಆ ಹಿನ್ನೆಲೆಯಲ್ಲಿ ಪೂಜ್ಯರು ಈ ನಾಡಿನೊಳಗೆ ಬಹುಶಃ ಕೆಲವು ಜನ ಸ್ವಾಮಿಗಳು ಮಾತನಾಡಿದರೆ ಇಡೀ ಕರ್ನಾಟಕನೇ ಹಳ್ಳಿ ನೋಡ್ತದೆ. ಇನ್ನು ಕೆಲವು ಜನ ಸ್ವಾಮಿಗಳು ಮಾತನಾಡಿದರೆ ಇಡೀ ಭಾರತ ದೇಶ ಹೊಳ್ಳಿ ನೋಡ್ತದ. ಇನ್ನು ಕೆಲವೊಬ್ಬರು ಮಾತ್ರ ಮಾತಾಡಿದರೆ ಇಡೀ ವಿಶ್ವವೇ ಹೊಳ್ಳಿ ನೋಡ್ತದ. ವಿಶ್ವ ಹೊರಳಿ ನೋಡುವಂಥ ಮಾತುಗಳು ಯಾರು ಅಂತಂದರೆ ಡಾಕ್ಟರ್ ಶಿವಾನಂದ ರಾಜೇಂದ್ರ ಮಹಾಸ್ವಾಮಿಗಳವರು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಯಾರು ಒಪ್ತಾರೋ ಬಿಡ್ತಾರೋ, ಯಾರು ಕೇಳ್ತಾರೋ ಬಿಡ್ತಾರೋ, ಲೋಕೋ ಭಿನ್ನ ರುಚಿ ಅಂತ ಹೇಳ್ತೀವಿ ನಾವು. ಆದರೆ ಒಂದನ್ನು ನೆನಪಿಟ್ಕೋಬೇಕು, ನನಗೆ ಭಾಳ ಖುಷಿ ಏನಾಯಿತು ಅಂತಂದರೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಭಾಳ ಮಂದಿ ಕೇಳ್ತಾರೆ, ಅನುಭವ ಮಂಟಪ ಎಲ್ಲಿದೆ? ಕಲ್ಯಾಣಕ್ಕೆ ಹೋಗಿದ್ದೀವಿ, ಎಲ್ಲಿ ನಮಗೆ ಸರಿಯಾಗಿ ಕಾಣಲಿಲ್ಲ ಅಂಥೇಳಿ. ನಿಮ್ಗೊಂದು ಮಾತು ಹೇಳ್ತೀನಿ, ಅನುಭವ ಮಂಟಪ ಅಂತಂದರೆ ಅದು ಸ್ಥಾವರ ಕಟ್ಟಡ ಅಲ್ಲ. ಅನುಭವ ಮಂಟಪ ಅಂತಂದರೆ ಇವತ್ತು ಈ ವೇದಿಕೆ ಮೇಲೆ ಏನು ನಡೆದದೆ ಇದೇ ಅನುಭವ ಮಂಟಪ ಹೊರತು ಮತ್ತೊಂದು ಏನೂ ಅಲ್ಲ. ಯಾರು ಅದ್ರ ಬಗ್ಗೆ ಭಾಳ ಏನೇನೋ ಕಲ್ಪನೆಗಳನ್ನು ಕಟ್ಕೊಳ್ಳೋದು ಬೇಡ. ಇವತ್ತ ಅಂಥ ಒಂದು ಪರಿಕಲ್ಪನೆ ಹಿನ್ನೆಲೆಯೊಳಗೆ ಎಷ್ಟು ಆತ್ಮೀಯವಾಗಿ ಇದ್ದವರನ್ನ ಎತ್ತಿದವ ಬಸವಣ್ಣ ಅನ್ನೋ ಕಾರಣಕ್ಕೆ ಆ ಹೆಸರನ್ನ ಇನ್ನಷ್ಟು ಸಾರ್ಥಕಪೂರ್ಣವಾಗಿ ನಾವು ತಿಳಿಬಹುದು, ಬಳಸ್ಬೋದು ಅನ್ನೋ ಹಿನ್ನೆಲೆಯೊಳಗೆ ಇವತ್ತ ಈ ಮಾಡಾಳು ಗೌರಮ್ಮನ ಪುಣ್ಯತಾಣ ಬಹುಶಃ ಎಷ್ಟು ನೋಡ್ರಿ, ನಾವು ಅಂದ್ಕೋತೀವಿ ತಾಯಿ ಅಂತ ಇಟ್ಕೊಂಡೇಳಿ. ತಾಯಿ ಅನ್ನೋ ಒಂದು ಪರಿಕಲ್ಪನೆ ಬಂದಾಗ ನೆನಪಿಟ್ಕೊಳ್ರಿ, ಬಹುಶಃ ಒಂದು ಸಲ ತಾಯಿಗೆ ಪರಮಾತ್ಮ, ಒಬ್ಬ ತಾಯಿಗೆ ಪರಮಾತ್ಮ ಹೇಳಿದಂತೆ, ದೇವರು ಬಂದು ನಿನಗೆ ಸ್ವರ್ಗವನ್ನು ಕೊಟ್ಟಿನಿ, ಏನು ಬೇಕು ಬೇಡು ಅಂತ ಹೇಳಿದತ್ತ. ಅವಾಗ ಹೆಣ್ಮಗಳು ತಾಯಿ ಕೇಳ್ತಾಳೆ, ನನಗೆ ಯಾಕೆ ಸ್ವರ್ಗವನ್ನು ಕೊಟ್ಟಿ? ಸ್ವರ್ಗವನ್ನು ನನಗೆ ಯಾಕೆ ಕೊಟ್ಟಿ ಅನ್ನೋದು ಹೇಳು, ಆಮೇಲೆ ಮುಂದೆ ನಾ ತಗೊಳ್ಳೋದು ಬಿಡೋದು ಹೇಳ್ತೀನಿ ಅಂತಂದಳೆ. ನಿನಗೆ ಯಾಕೆ ಸ್ವರ್ಗವನ್ನು ಕೊಟ್ಟಿನಿ ಅಂತಂದರೆ ಪರಮಾತ್ಮ ಹೇಳ್ತಾನೆ, ನಿನ್ನ ಸುಖವನ್ನು ತ್ಯಾಗ ಮಾಡಿ ನಿನ್ನ ಮಕ್ಕಳ ಸಂತೃಪ್ತಿಯೊಳಗೆ, ನಿನ್ನ ಮಕ್ಕಳ ಆನಂದದೊಳಗೆ ನಿನ್ನ ಸುಖವನ್ನು ಏನು ಕಂಡಿಲ್ಲ, ಆ ಕಾರಣಕ್ಕೆ ನಿನಗೆ ಸ್ವರ್ಗವನ್ನು ಕೊಡ್ತಾ ಇದ್ದೀನಿ ಅಂತ ಪರಮಾತ್ಮ ಹೇಳಿದತ್ತ. ಅವಾಗ ತಾಯಿ ಹೇಳ್ತಾಳೆ, ನೀನು ಕೊಡೋದಿದ್ರೆ ನನಗೆ ಸ್ವರ್ಗ ಕೊಡಬೇಡ, ನಾನೊಂದು ಮಾತು ಕೇಳ್ತೀನಿ, ಕೊಡ್ತೀಯೇನು ಅಂತ ಕೇಳಕ್ಕೆ. ಏನು? ನೀನು ಕೊಡೋ ಸ್ವರ್ಗ ನನಗೆ ಬೇಡ, ನನಗೆ ಏನು ಕೊಡಬೇಕು ನೀನು ಅಂತಂದ್ರೆ ನನ್ನ ಮಕ್ಕಳ ಹಣೆ ಬರವನ್ನ ಬರೆಯುವಂಥ ಶಕ್ತಿಯನ್ನು ನನಗೆ ಕೊಡು, ಆ ನಿನ್ನ ಸ್ವರ್ಗನ ನನಗೆ ಬೇಡ ಅಂತ ಹೇಳತ್. ಅದರ ಅರ್ಥ ನಾವು ಅಂತೀವಿ ಏನ್ರ ಅದಕ್ಕೂಲೆ ದೇವ್ರು ಬರೆದ ಹಣೆ ಬರ ಏನು ಮಾಡೋಕ್ಕಾಗ್ತೈತಿ. ಬಹುಶಃ ನಾನು ಅಂದ್ಕೋತೀನಿ, ಇನ್ನು ಮುಂದೆ ಹಣೆ ಬರ ದೇವರು ಬರೆಯೋದು ಬಿಟ್ಟು ಯಾವ ತಾಯಿ ಜನ್ಮ ಕೊಡ್ತಾಳ ಆಕೆಗೆ ಬರೆಯೋಕೆ ಅಧಿಕಾರ ಕೊಟ್ರೆ ಬಹುಶಃ ನಮ್ಮ ನಾಡಿನ ಮಕ್ಕಳೆಲ್ಲ ಆನಂದದಿಂದ ಬದುಕ್ತಾವೇನೋ, ಸಂತೃಪ್ತಿಯಿಂದ ಬದುಕ್ತಾವೇನೋ. ಆ ತಾಯಿ ಯಾರು? ಕೊಟ್ಟಿಲ್ಲ ಅಂತ ಅಂದ್ಕೋಬೇಡ್ರಿ, ಕೊಟ್ಟಿಲ್ಲ ಅಂತ ಅಂದ್ಕೋಬೇಡ್ರಿ. ನಾನು ಹೇಳೋ ಮಾತನ್ನ ಆ ತಾಯಿ ದೇವ್ರಂದ, ತಥಾಸ್ತು ಅಂದ, ಆ ಅಧಿಕಾರವನ್ನು ಕೊಟ್ಟ. ಯಾರಿಗೆ ಕೊಟ್ಟ ಅಂತಂದ್ರೆ ಮಾಡನಾಳಿನೊಳಗಿರ್ತಕ್ಕಂಥ ಗೌರಮ್ಮ ತಾಯಿಗೆ ಬರೇ ನೀನು ಹಣೆ ಬರ ಅನ್ನುವಂಥ ಅಧಿಕಾರವನ್ನ ಆ ತಾಯಿಗೆ ಕೊಟ್ಟನಂತೆ. ಆ ಹಿನ್ನೆಲೆಯೊಳಗೆ ಇವತ್ತ ನಾವು ಅಂದ್ಕೊಳ್ತೀವಿ, ಪೂಜ್ಯರನ್ನ ಕುರಿತು ಬಹಳಷ್ಟು ಜನ ಅಭಿಮಾನದಿಂದ ಹೇಳಿದ್ರು, ಇರುವೆ ಬಸವಣ್ಣಗ ಬಿಟ್ಟಿಲ್ಲ, ಇನ್ನು ಉಳಿದವ್ರನ್ನ ಹೆಂಗೆ ಬಿಡ್ತಾರ್ರಿ? ಉಳಿದವ್ರನ್ನ ಹೆಂಗೆ ಬಿಡೋಕ್ಕಾಗತ್ತೆ?
ಎಲ್ಲರೂ ಮಲ್ಕೊಂಡಿದ್ರು. ರಾತ್ರಿ ಹೊತ್ತು ಅದೇ ನಿದ್ದೆ ಹತ್ತುವಂಥ ಹೊತ್ತಿನೊಳಗ ಊರೊಳಗಿನ ನಾಯಿಗಳೆಲ್ಲ ಬೊಗಳಿಕೋತಿದ್ದು ಅಂತ. ಎಷ್ಟು ನಾಯಿಗಳಿದ್ದು ಊರಾಗೆಲ್ಲವೂ ಬೊಗಳಾಕತ್ತು. ಯಾಕೆ ಬೊಗಳಾಕತ್ತು ಅಂತ ಬಾಗಲ ತೆಗೆದು ನೋಡಿದ್ರೆ ಎಲ್ಲ ನಾಯಿಗಳು ಒಂದ್ರ ಹಿಂದೆ ಬೆನ್ನು ಹತ್ತಿದ್ದು, ಬೊಗಳಿಕೋತ ಬೆನ್ನು ಹತ್ತಿದ್ದು. ಯಾಕೆ ಬೆನ್ನು ಹತ್ತಿದ್ದು, ಎದಕ್ಕೆ ಬೊಗಳಾಕತ್ತಿದ್ದು ಅಂತಂದ್ರೆ ಒಂದು ಆನೆ ಬಂದಿತ್ತಲ್ಲಿ. ಆನೆ ಬಂದಿತ್ತು. ಆನೆ ನೋಡಿ ಊರೊಳಗಿನ ನಾಯಿಗಳೆಲ್ಲ ಬೊಗಳ್ತಿದ್ದು. ಆ ನಾಯಿಗಳದ್ದು ಒಂದೇ ಪ್ರಶ್ನೆ, ನಾವೆಲ್ಲ ಹಿಂಗದೀವಿ, ಇದ್ಯಾಕೆ ಹಿಂಗೈತಿ? ಆ ನಾಯಿಗಳು ಕೇಳ್ತಿದ್ವು ಅಂತ, ನಾವು ಹಿಂಗದೀವಿ, ಇದು ಒಂದೇ ಯಾಕೆ ಹಿಂಗೈತಿ ಅಂತ ಹೇಳಿ. ಹಂಗ ಒಂದು ಆನೆ ಇರುವಾಗ ಬಹಳಷ್ಟು ನಾಯಿಗಳು ಹಿಂಗೆ ಕೇಳ್ತಿರ್ತಾವ. ಏನ್ ಮಾಡಕ್ಕಾಗಲ್ಲ, ಆ ನಾಯಿಗಳು ಬೊಗಳ್ತಿರ್ತವೆ, ಆನೆ ಹೋಗ್ತಿರ್ತದ. ಆನೆ ಅಂದು ನಾಯಿ ಬೊಗಳದ ಅಂತ ಹೇಳಿ ಆನೆ ಹೊಳ್ಳಿ ನಿಂತು ಬೊಗಳುವುದಿಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಆ ಹಿನ್ನೆಲೆಯೊಳಗ ಇವತ್ತ ಬಹುಶಃ ಈ ನಾಡಿನೊಳಗ ಈ ನಮ್ಮ ಹಾರ್ನಳ್ಳಿಯ ಮಠದ ಪೂಜ್ಯರು ನೋಡ್ರಿ ಹೇಳಿದ್ರಲ್ಲ, ಅವರಿಗೆ ನಮ್ಮ ಶಿವಣ್ಣರಿಗೆ ಫೋನ್ ಮಾಡಿ ಜಾಗ ಬೇಕು ಅಂದ್ಕೊಳ್ಳಿ. ಅವ್ರು ಎಷ್ಟು ದೊಡ್ಡ ಮನುಷ್ಯನವರು. ನಂದಲ್ಲ, ಅದು ನಿಮ್ಮದೇ ಜಾಗ. ನಂದಂತ ಯಾಕೆ ತಿಳ್ಕೊಂಡ್ರಿ ನೀವು? ನಂದಲ್ಲ, ಅದು ನಿಮ್ಮದೇ ಅನ್ನುವಂಥದ್ದು ಎಷ್ಟು ದೊಡ್ಡ ಮನಸ್ಸು. ಇದನ್ನೇ ಹೇಳೋದು. ಬಹುಶಃ ನಮ್ಮ ನಾಡಿನೊಳಗೆ ಕಲಿಸಿರ್ತಕ್ಕಂಥ ಸಂಸ್ಕೃತಿ, ನಾವು ಕಲಿತಂಥ ಸಂಸ್ಕೃತಿ ಏನು ಅಂತಂತಂದ್ರೆ, ಇಂಥ ಒಂದು ಸತ್ಕಾರ್ಯಗಳಿಗೆ, ಇಂಥ ಒಂದು ಪುಣ್ಯದ ಕಾರ್ಯಕ್ಕಾಗಿ ನನಗೆ ಅದನ್ನು ಕೇಳುವಂಥ ಪ್ರಶ್ನೆ ಇಲ್ಲ, ಅದು ಜಾಗನೇ ನಿಮ್ಮದು ಅಂತ ಹೇಳಬೇಕಾದ್ರೆ ಎಷ್ಟು ದೊಡ್ಡ ಮನಸ್ಸು, ಎಷ್ಟು ಉದಾರವಾದಂಥ ಭಾವನೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ಆ ಕಾರಣಕ್ಕೆ ತಾಯಿ ಮಾತ್ರ ಮಕ್ಕಳಿಗಾಗಿ ಹೆಂಗೆ ಚಿಂತಿಸ್ತಾಳೆ, ಹೆಂಗೆ ಆಲೋಚಿಸ್ತಾಳೆ ನೋಡ್ರಿ. ಭಾರತ ದೇಶದಿಂದ ಒಬ್ಬ ದೊಡ್ಡ ಪ್ರಖ್ಯಾತ ಹೆಸರಾಂತ ಡಾಕ್ಟರು ಇಂಗ್ಲೆಂಡಿಗೆ ಹೋಗ್ಬೇಕಾಗ್ತದ. ಇಂಗ್ಲೆಂಡಿಗೆ ಎದಕ್ಕ? ಒಂದು ವಿಷಯವನ್ನ ಕುರಿತು ಪ್ರಬಂಧವನ್ನ ಮಂಡಿಸೋದಕ್ಕೆ ಇಂಗ್ಲೆಂಡಿಗೆ ಹೋಗ್ಬೇಕಾಗ್ತದ. ಇಂಗ್ಲೆಂಡಿಗೆ ಹೋಗ್ತಾರೆ. ಎಲ್ಲಿಂದ? ಚೆನ್ನೈದಿಂದ ಅವರು ಹೊರಟು ಮುಂದೆ ದೆಹಲಿಯಿಂದ ಮುಂದೆ ಹೋಗಿ ಇಂಗ್ಲೆಂಡ್ ವಿಮಾನವನ್ನು ಹಿಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗ ಬಹಳ ವಿಶೇಷ. ಇಂಗ್ಲೆಂಡ್ ಮುಟ್ತಾರೆ, ಆದರೆ ಅವರು ಹೋಗಬೇಕಾದ ವಿಮಾನ ನಿಲ್ದಾಣಕ್ಕೆ ಹೋಗಕ್ಕಾಗೋದಿಲ್ಲ. ಆಗಲೇ ಗಾಳಿ ವಿಪರೀತವಾದಂಥ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ಹೆಚ್ಚು ಕಡಿಮೆ ಆಗಿ ಅದು ಇನ್ನೊಂದು ಕಡೆಗೆ ಇಳಿಬೇಕಾದದ್ದು ಮತ್ತೊಂದು ಪಟ್ಟಣದೊಳಗೆ ಇಳಿತದ. ಇಳಿದ ಕೂಡಲೇ ಅವ್ರಿಗೆ ಏನಾಗ್ತದೆ, ನಮ್ಮ ದೇಶದಿಂದ ಹೋಗಿರ್ತಕ್ಕಂಥವ್ರು ಪ್ರಬಂಧವನ್ನು ಮಂಡಿಸ್ಬೇಕು, ಎಷ್ಟೊತ್ತಿದ್ರು ಹೋಗಲೇಬೇಕು ಅಂತ ಹೇಳಿ ಕಾರ್ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಮುಟ್ಟಕ್ಕಾಗೋದಿಲ್ಲ. ಎಷ್ಟಾಗ್ತದೆ ಟೈಮು? ರಾತ್ರಿ 8 ಗಂಟೆ. ಒಂದು ಕಡೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ವಿಪರೀತ ಮಳೆ, ಹವಾಮಾನ ವೈಪರೀತ್ಯದಿಂದಾಗಿ ಅವ್ರ ಕಾಡಿನೊಳಗೆ ಒಂದು ಗುಡಿಸಲ ಮುಂದೆ ಅವ್ರ ಗಾಡಿ ಹೋಗಿ ಬರೋಬ್ಬರಿ ಅಲ್ಲಿಗೆ ನಿಂತು ಬಿಡ್ತದೆ. ಅಲ್ಲಿ ಏನೂ ಇಲ್ಲ, ಒಂದು ಗುಡಿಸಲು, ಸಣ್ಣದೊಂದು ಕಂದೀಲು, ಒಂದು ಮಗುವನ್ನ ಇಟ್ಟುಕೊಂಡು ತಾಯಿ ಒಬ್ಬಕ್ಕಿನ ಮಣಿಗಳ ಕೂತಿದ್ದಾಳೆ. ಯಾರೂ ಇಲ್ಲ, ಬರೀ ದಿವಸ ಎನಿಸ್ತಾಳೆ. ಆ ಮಗು ಅಸ್ವಸ್ಥವಾಗಿ ತಾಯಿಯ ತೊಡೆ ಮೇಲೆ ತಲೆ ಇಟ್ಟು ಮಲಗಿದೆ. ತಾಯಿ ಒಬ್ಬಕ್ಕೆನೆ ಆರೈಕೆ ಮಾಡ್ತಾ ದೇವರನ್ನ ಧ್ಯಾನಿಸ್ತಾ ಕೂತಿರ್ತಾಳೆ. ಆ ಸಂದರ್ಭದೊಳಗೆ ಇವರು ಹೋಗಿ ಬಾಗ್ಲ ಬಡಿತಾರೆ. ವೈದ್ಯರು ಬಾಗ್ಲ ಬಡದು ಕೇಳಿದ್ರು, ನನಗೆ ಹವಾಮಾನ ವೈಪರೀತ್ಯದಿಂದಾಗಿ ಹೋಗಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತು ಇಲ್ಲಿ ಇರ್ಬೋದೇನು, ಬರ್ರಿ ಅಂತ ಕೊಂಡಂದೊಳೆ ಬಾಗಿಲು ತೆಗೆದಿತ್ತು, ಗುಡಿಸಿಲ್ ಬಾಗ್ಲ ತೆಗೆದಿತ್ತು. ಹೋಗಿ ಕೂತ್ರು. ಏನಾಗಿದೆ ನಿನ್ನ ಮಗನಿಗೆ? ನನ್ನ ಮಗ ಬೆಳಗಾದ್ರೆ ನನ್ನ ಮಗ ಉಳಿಯೋದಿಲ್ಲ, ಬಹಳ ಒಂದು ವಿಶೇಷ ರೋಗದಿಂದ ಅವನು ಬಳಲ್ತಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ, ನಾನು ದೇವರ ಮೇಲೆ ಭಾರ ಹಾಕಿ ಕೂತೀನಿ ಅಂತ ಹೇಳ್ತಾಳಾಕಿ ಆ ತಾಯಿ. ಮತ್ತೆ ಏನು ಮಾಡ್ತೀಯ? ಏನೂ ಇಲ್ಲ, ನನ್ನ ಮಗ ಉಳಿಯೋದಿಲ್ಲ. ಆಗಿದೆ ಏನೋ, ಇಂಥ ಒಂದು ಏನು ಸಮಸ್ಯೆ, ರೋಗ ಆಗಿದೆ ಅವನಿಗೆ. ನಾಳೆ ಬೆಳಗಿನವರೆಗೆ ಸಮಯ ಕೊಟ್ಟಾರು ವೈದ್ಯರು, ಉಳಿಯೋದಿಲ್ಲ ನನ್ನ ಮಗ, ಬರೇ ಸಮಯ ಎನಿಸ್ತಾ ಇದ್ದೀನಿ, ಎಷ್ಟು ಹೊತ್ತು ಜೀವಂತಿರ್ತಾನ ಅಷ್ಟು ಹೊತ್ತು ಎತ್ತರಿದ್ದು ನನ್ನ ಮಗುವಿನ ಮುಖ ನೋಡ್ಕೊಂಡ ನಾನು ಇರಬೇಕು ಅಂತ ಹೇಳಿ ಆ ತಾಯಿ ನೋಡ್ತಾ ಕೂತಿರ್ತಾಳೆ. ಅವಾಗ ಡಾಕ್ಟರ್ ಅಂದ್ರು, ಯಾರಿಗೆ ತೋರಿಸ್ಬೇಕು, ಏನ್ ಮಾಡೋದು? ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ಭಾರತದಲ್ಲಿರುವ ಒಬ್ಬ ವೈದ್ಯ ಮಾತ್ರ ಈ ಮಗುವಿನ ರೋಗವನ್ನ ಗುಣ ಮಾಡಬಲ್ಲ, ಅಲ್ಲಿಗೆ ಹೋಗೋದಕ್ಕೆ ನನಗೆ ಆಗುವುದಿಲ್ಲ. ಆ ಒಬ್ಬ ವೈದ್ಯನ ಹೆಸರನ್ನ ಹೇಳ್ತಾಳೆ. ಆಕೆ ಯಾವ ವೈದ್ಯನ ಹೆಸರು ಹೇಳ್ತಾಳೋ ಅವು ಹೋಗಿರ್ತಕ್ಕಂಥ ವೈದ್ಯನೇ ಅವನೇ ಆಗಿದ್ದ. ಅಲ್ಲಿ ಹೋದಂಥವ ಬಹಳ ಆಶ್ಚರ್ಯ ಆಯ್ತು. ಅವ ಅಂದ, ಆಯ್ತು ಅಂತ ತಿಳ್ಕೊಂಡು ಹೇಳಿ ಅವನಿಗೆ ಗೊತ್ತಾಯ್ತು. ಆಗಿಂದಾಗ ಹುಡುಗನಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ವೈದ್ಯರು, ಆ ಮಗು ಉಳಿತದ. ಆ ತಾಯಿ ಭರವಸೆಯನ್ನ ಕಳ್ಕೊಂಡು
ಅಲ್ಲಿಗೆ ನಾನು ಭಾರತಕ್ಕೆ ಹೋಗಿ ನನ್ನ ಮಗನನ್ನು ಉಳಿಸ್ಕೊಳ್ಳಕ್ ಆಗುದಿಲ್ಲ ಅಂತನ್ನುವಂತಹ ಸಂದರ್ಭದೊಳಗೆ ಭಾರತದಿಂದ ನನ್ನ ಮಗನ ಉಳಿಸೋ ಸಲುವಾಗಿ ನೀ ಹೆಂಗ್ ಬಂದಿ ಅಂತ ಕೇಳಿದ್ರೆ ಆ ಡಾಕ್ಟರ್ ಹೇಳ್ತಾರೆ, ನಾನು ಬಂದಿಲ್ಲ, ನನ್ನ ಕರ್ಕೊಂಡು ಬಂದ ಶಕ್ತಿನೇ ಒಂದು ಬೇರೆ ಐತಿ ಅಂತ ಹೇಳಿದ್ರು ಅವರು. ಅಲ್ಲಿಗೆ ಒಂದು ವಿಮಾನ, ಅಲ್ಲಿ ನಮಗೆ ತೊಂದರೆ ಆಗುವಂತಹದ್ದು, ಅಲ್ಲಿಂದ ಕಾರ್ ಹಿಡ್ಕೊಂಡು ಬಂದು ನಿನ್ನ ಮನಿ ತನಕ ಬಂದು ನನ್ನ ಕಾರಿಗೆ ತೊಂದರೆ ಆಗುವಂತಹದ್ದು. ಈ ತೊಂದರೆಯನ್ನು ನನಗಾಯ್ತು ಅಂತ ನಾನು ಭಾವಿಸಿಕೊಂಡಿದ್ದೆ. ನನಗಾದ ತೊಂದರೆ ಬಹಳ ಸಣ್ಣದು, ಆದ್ರೆ ನಿನಗಾದ ಸಂತೋಷ ಏನೈತಿ ಬಹಳ ದೊಡ್ಡದು. ಅದಕ್ಕೆ ನಾನು ಪ್ರಬಂಧ ಮಂಡನೆ ಅದೇನ್ರ ಇರುವತ್ಯಾಕ್ ನನ್ನ ಪ್ರಬಂಧ ಮಂಡನೆ ಬಹಳ ಮುಖ್ಯ ಅಲ್ಲ, ಒಂದು ಮಗುವಿನ ಜೀವ ಉಳಿತಲ್ಲ ಇದು ಬಹಳ ಮುಖ್ಯ ಅಂತ ಹೇಳಿದ್ರ. ಅದರ ಅರ್ಥ ನೆನಪಿಟ್ಕೋಬೇಕು. ನಮ್ಮ ಕಷ್ಟ ಸಂದರ್ಭದೊಳಗ ಕರುಣಾಳು ಬಾ ಬೆಳಕೆ ಮುಸುಕೀರಿ ಮಪ್ಪಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ನಮ್ಮ ಕಷ್ಟ ಕಾಲದೊಳಗ ನೋವಿನ ಸಂದರ್ಭದೊಳಗ ನಮ್ಮನ್ನ ಕೈ ಹಿಡಿದು ನಡೆಸುವಂತ ಒಂದು ಅವ್ಯಕ್ತ ಚೇತನ ಶಕ್ತಿ ಅದೊಂದು ಬಹಳ ದೊಡ್ಡದಿರ್ತದ. ಈ ಭಾಗದೊಳಗ ನಮ್ಮ ಕೈ ಹಿಡಿದು ನಡೆಸುವಂತ ಮಹಾಚೇತನ ಯಾವುದು ಅಂತಂದ್ರೆ ಅದು ಡಾಕ್ಟರ್ ಶಿವಾನಂದ ರಾಜೇಂದ್ರ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟು ಅಂತಃಕರಣ, ಎಷ್ಟು ದಯಾಮೂರ್ತಿ. ಬಹುಶಃ ಇವತ್ತ ಸ್ವಾಮಿಗಳಾದವರಿಗೆ ಇರಬೇಕಾದಂತಹದ್ದು ಅನುಕಂಪೆ ಅಂತ ಹೇಳ್ತೀವಿ ನಾವು. ಆ ಒಂದು ಪ್ರೀತಿ ಎಲ್ಲರನ್ನ ಪರ್ಟಿಕ್ಯುಲರ್ ನಮ್ಮ ಇವ್ರು ಹೇಳಿದ್ರು, ನಾನೇನು ಒಬ್ಬ ಸಾಮಾನ್ಯ ಮನುಷ್ಯ ಹಿಂಗಂತ ತಿಳ್ಕೊಂಡೇಳಿ. ಅವರು ಇವರು ಅಂತಿಲ್ಲ, ಸಣ್ಣವರು ದೊಡ್ಡವರು ಅಂತಿಲ್ಲ, ಇವರೇ ಆಗಬೇಕು ಅಂತಿಲ್ಲ. ಎಲ್ಲರನ್ನೂ ಸಮಾನ ಭಾವನೆಯಿಂದ ಕಾಣುವಂತಹದ್ದು ಏನೈತಿಲ್ಲ ಅದು ಅಪರೂಪದ ಗುಣ. ಅಂಥ ವಿರಳಾತಿ ವಿರಳ ಗುಣ ಅದನ್ನು ನಾವು ಕಾಣೋದು. ಬಹುಶಃ ಕೆಲವು ಜನ ನಾನು ಗಮನಿಸ್ತೇನೆ, ಅವ್ರನ್ನ ಬಹಳ ಸಮೀಪದಿಂದ ಬಹಳ ದಿವಸದಿಂದ ನೋಡ್ತೀನಿ. ಪೂಜ್ಯರು ಎಷ್ಟು ಹೆಂಗ ಸ್ವಭಾವ ಅಂತಂದ್ರೆ ಕೆಲಸ ಬಹಳ ಚಲೋ ಮಾಡಿದ್ರೆ ಬೆನ್ನು ಚಪ್ಪರಿಸಿ ಹೌದು ಹೌದು ಅಂತ ಹೇಳಿ ಬೆನ್ನು ಚಪ್ಪತ್ತಡ್ತಾರೆ. ತಪ್ಪು ಮಾಡಿದ್ರೆ ಕಿವಿ ಹಿಂಡಿ ಬುದ್ಧಿ ಹೇಳುವಂತ, ಸರ್ಕಾರಕ್ಕೂ ತಿದ್ದಿ ನಡೆಸುವಂತ ತಾಕತ್ತಿರುವ ಏಕೈಕ ಸ್ವಾಮಿಗಳು ಅಂತಂದ್ರೆ ನಮ್ಮ ಹಾರ್ನಳ್ಳಿಯ ಪೂಜ್ಯ ಡಾಕ್ಟರ್ ಶಿವಾನಂದ ರಾಜೇಂದ್ರ ಮಹಾಸ್ವಾಮಿಗಳಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ವಾನತ ಬಗಳುವುದು, ಶ್ವಾನದಂತೆ ಆನೆ ಬಗಳಿದರೆ ಆನೆಯ ಮಾನ ಹಕ್ಕು ಸರ್ವಜ್ಞ. ನಮ್ಮ ಗುರುಗಳಿಗೆ ಹೇಳಿದರು, ನಾಯಿಗಳು ಕೂಗ್ತಾ ಇದ್ದು ಯಾಕೆ ಅಂದರೆ ಆನೆ ಬಂತು. ನಾಯಿಗಳು ಕೂಗದೆ ಸ್ವಭಾವ ಕೂಗ್ತವೆ, ಆನೆ ಬರದೆ ಸ್ವಭಾವ ಹೋಗ್ತವೆ. ಆದರೆ ನಾಯಿ ಕೂಗದಂಗೆ ಆನೆ ಕೂಗಿದರೆ ಆನೆಗೆ ಯಾವ ಮರ್ಯಾದೆ ಇರಲ್ಲ. ಹಾಗೆ ಯಾರೋ ಹೊಡ್ತಾರೆ ಅಂತ ತಲೆ ಕೆಡ್ಕೊಳ್ಳೋದು ಬೇಡ. ಪಂಚತಂತ್ರದಲ್ಲಿ ಒಂದು ಕತೆ ಬರುತ್ತೆ. ಈ ಭಗವಂತನ ಹತ್ರ ಹೋಗಿ ಕತ್ತಲೆ ದೂರ ಹೇಳ್ತಂತೆ. ಏನು, ನಾನು ಎಲ್ಲಿರ್ತಿಲ್ಲ ಓಡಿಸ್ಕೊಂಬತ್ತಾನ ಕಂಡ್ರಿ ಇವನು ಸೂರ್ಯ, ನಾನು ಎಲ್ಲಿರ್ತೀನಿ ಬೆಳಕು ಬಂದು ಓಡಿಸ್ಕೊಂಡು ಹೋಗ್ಬಿಡುತ್ತೆ. ನನಗೆ ನೆಮ್ಮದಿ ಇರೋಕ್ಕೆ ಬಿಡಲ್ಲ, ಕುತ್ಕೊಳಕ್ಕೆ ಬಿಡಲ್ಲ, ನಿಂತ್ಕೊಳಕ್ಕೆ ಬಿಡಲ್ಲ. ಆ ಕತ್ತಲೆ ಆ ಭಗವಂತನಿಗೆ ದೂರ ಹೇಳ್ತು. ಅದಕ್ಕೆ ಭಗವಂತ ಹೇಳಿದ, ಕರೆಸ್ತೀನಪ್ಪ ಅವನ್ನೇ ಮಾತಾಡೋದು ತಡಿ. ಆ ಸೂರ್ಯನ ಕರೆಸಿ ಭಗವಂತ ಕೇಳಿದ, ಯಾತಕ್ಕಪ್ಪ ತೊಂದರೆ ಕೊಡ್ತೀಯ ಪಾಪ ಅವನಿಗೆ ಕತ್ತಲಿಗೆ, ಯಾಕೆ ನೋವು ಕೊಡ್ತೀಯ, ಬಿಡು ಬದುಕಲಿ ಅವನಿಗೆ ಅಂತ. ಅದಕ್ಕೆ ಆ ಬೆಳಕು ಹೇಳ್ತಂತೆ, ಅದು ಯಾರು ಸೂರ್ಯ ಕರ್ಕೊಂಬರ್ರಿ, ಕತ್ಲೆ ಕರ್ಕೊಂಬರ್ರಿ, ನನ್ನಿದ್ರಿಗೆ ಹೇಳಿಸ್ರಿ ಅಂತ ಹೇಳ್ತ. ಬೆಳಕಿದ್ದಲ್ಲಿ ಕತ್ಲೆ ಬರೋಕ್ಕಾಗಲ್ಲ, ಕತ್ಲೆ ಇದ್ದಲ್ಲಿ ಬೆಳಕು ಬರ್ಬೋದು, ಬೆಳಕಿದ್ದಲ್ಲಿ ಕತ್ಲೆ ಬರೋಕ್ಕಾಗಲ್ಲ. ಹಾಗೆ ಅವ್ಯಾವನ್ನೂ ಗಮನದಲ್ಲಿ ಇಟ್ಕೋಬಾರ್ದು. ನಮ್ಮ ಕೆಲಸ, ನಮ್ಮ ಚಿಂತೆ, ನಮ್ಮ ಬದುಕು ಅದು ಮುಖ್ಯವಾಗಿರಬೇಕು. ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಅಜಾಚರ್ಮ ನಿಶ್ವಾಸಾದ್ವಹತೆ ಪಂಚಲೋಕಂ ಸಾಧು ಸಂತಾಪ ನಿಶ್ವಾಸತ್ ಕಿಮಾಶ್ಚರ್ಯಂ ಕುಲಶ್ಚಯಂ ಅಂತ. ಒಬ್ಬ ತಿಥಿ ಮಾಡ್ತಾನೆ ನೋಡ್ರಿ ಆಚಾರ್ಯ. ಆ ತಿಥಿ ಒತ್ತಿ ಒತ್ತಿ ಗಟ್ಟಿಯಾದ ಆ ಒಳ ಬರ್ತಕ್ಕಂಥ ಗಾಳಿ, ಸತ್ತ ಆಡಿನ ಚರ್ಮದಿಂದ ಮಾಡಿದ ತಿಥಿ, ಅದ್ರ ಒಳ ಬರ್ತಕ್ಕಂಥ ಗಾಳಿ ಗಟ್ಟಿಯಾದ ಪಂಚಲೋಹಗಳನ್ನು ಕರಗಿ ನೀರು ಮಾಡ್ತದೆ. ಅಜಾ ಚರ್ಮ ನಿಶ್ವಾಸೋದ್ವಹತೆ ಪಂಚಲೋಹಕಂ ನೀರು ಮಾಡ್ತದೆ. ಯಾವುದು, ಒಂದು ಸತ್ತ ಆಡಿನ ತಿಥಿ ನೀರು ಮಾಡುತ್ತೆ. ಕಿಮಾಶ್ಚರ್ಯಂ ಕುಲಶ್ಚಯಂ ಅಂತ. ಒಬ್ಬ ಸಾಧುವಿನ, ಸಂತನ, ಸನ್ಯಾಸಿಯ ಮನಸ್ಸನ್ನು ಅಂದರೆ ವಂಶ ಹಾಳಾಗಲಿ ಯಾವ ಆಶ್ಚರ್ಯವೂ ಇಲ್ಲ ಅಂದವನು. ಅದಕ್ಕೆ ಕಾದು ನೋಡಬೇಕು ಅಷ್ಟೇ. ಶಿವಲಿಂಗಜ್ಜಿಯವರಿದ್ದ ಕಾಲದಾಗ ಅನೇಕ ಪತ್ರಗಳು ನೋಡ್ತಾ ಇದ್ದೀನಿ ನಾನು ಬಿಡ್ತಲ್ಲಿ.
ಅಡವಿಯಲ್ಲಿರುವ ಶಿವಲಿಂಗನಿಗೆ ಅಂತ ಬರೀತಾರೆ. ಅವಾಗಲೂ ಅವರನ್ನು ಕಾಡಿದರು. ಒಂದು ಹೆಸರಿದೇಕಲಾಗಿ ಒಂದು ನೋಟಿಸ್ ಕೊಡ್ತಾರೆ ತಹಸೀಲ್ದಾರರಿಂದ, ಅಡವಿಯಲ್ಲಿರುವ ಶಿವಲಿಂಗನಿಗೆ ಅಂತ. ಅದಕ್ಕೆ ಇವರು ಉತ್ತರ ಕೊಡ್ತಾರೆ ಅವರಿಗೆ, ನೀವು ಬಂದು ನಮಗೆ ಹೇಳಬೇಕು ಅಂತ ತಹಸೀಲ್ದಾರ್ ಉತ್ತರ ಬರೀತಾನೆ. ಅದಕ್ಕೆ ಅಜ್ಜಿಯವರು ಉತ್ತರ ಕೊಡಿಸ್ತಾರೆ. ಮರದಲ್ಲಿ ಪತ್ರ ಇದೆ, ಹೈದರಾಬಾದ್ ನಿಜಾಮನು, ಪೂರ್ವದ ಚಾಮರಾಜ ಒಡೆಯರು, ದಿಲ್ಲಿ ನವಾಬರು, ಮೈಸೂರು ಅರಸರು ನಮ್ಮಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಮ್ಮ ಮುರಳಿಂಗಣ್ಣಂತ ಏಜೆಂಟ್ ಕಳಿಸ್ತೀನಿ, ಅವನತ್ತು ಉತ್ತರ ಪಡ್ಕೊಳ್ಳಿ ಅಂತ. ಹಾಗೆ ಈಗ ಸಮಸ್ಯೆಗಳು ಇರೋದೆ. ನಿನ್ನೆ ರಾತ್ರಿ ಹೇಳಿದೆ ನಾವು, ಕಾಡಪ್ಪ ಅಂತ ಬಹುದೊಡ್ಡ ಶ್ರೀಮಂತ ಹಾರನಹಳ್ಳಿ ಒಳಗೆ, ಅದು ಕೋಡಿಮಠದಿಂದಲೇ ಆಶೀರ್ವಾದ ಉದ್ಧಾರ ಆಗಿದ್ದವನು. ಗುರುಗಳು ಕರೆಯಕ್ಕೆ ಕಳಿಸಿರು, ಹೆದರಿಕೆ ಬರಲಿಲ್ಲ, ಅವನು ಬರೋದು ಲೇಟ್ ಆಯಿತು. ಗುರುಗಳು ಸಹನೆ ಮೀರಿದಾಗ ಹೇಳಿದರು, ನಿನ್ನ ಮನೆ ಕಡಗರು ಕೇರಿ ಆಗಲಿ ಅಂತ. ಇವತ್ತು ಹಾರನಹಳ್ಳಿ ಒಳಗೆ ಹೋಗ್ರಿ, ಬಸ್ ಸ್ಟ್ಯಾಂಡಿಂದ ಹೋಗಿದ್ದ ಬಲಭಾಗದಲ್ಲಿ ಒಂದು 300 ಜನ ಮಹಮ್ಮದೀಯ ಬಂಧುಗಳು ಮನೆ ಐತಿ. ಆ ಮನೆ ಮಧ್ಯದಲ್ಲಿ ಬಸವಣ್ಣನ ದೇವಸ್ಥಾನ ಇದೆ. ಇವತ್ತು ನೋಡ್ಬೋದು ನೀವು, 300 ಮನೆಗಳ ಮಹಮ್ಮದೀಯ ಬಂಧುಗಳ ಮನೆಯ ಪಕ್ಕದಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇದೆ. ಆ ಗುರುಗಳೇನು ಅವತ್ತು ನುಡಿದ್ರು, ಕಡಗರು ಕೇರಿ ಆಗಲಿ ನಿನ್ನ ಮನೆ ಅಂತೇಳಿ ಇವತ್ತೆಲ್ಲ ಒಂದು 8-10 ಎಕರೆ ಜಾಗದಲ್ಲಿ ಹೋಗಿ ಬಸವಣ್ಣನ ದೇವಸ್ಥಾನ ಇದೆ. ಇವತ್ತು ಅಲ್ಲಿ ನಡೀತಾ. ಅಂದರೆ ನೊಂದ ಸನ್ಯಾಸಿಗಳ ಮಾತು ನೋವು ವಂಶವನ್ನೇ ಹಾಳು ಮಾಡ್ತದೆ. ಅಂಥ ಸನ್ಯಾಸತ್ವವನ್ನು ಗಳಿಸ್ಬೇಕು, ಅಂಥ ಶಕ್ತಿಯನ್ನು ಗಳಿಸ್ಬೇಕು. ಅದು ನಮಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾರೋ ಏನೋ ಅಂತಾರೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ನಾವು ಹಂಗಿದ್ರೆ ತಲೆ ಕೆಡಿಸ್ಕೋಬೇಕು. ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೀವು ಹೇಳಿರೋ ಉತ್ತರ ಕೆಲವೇ ದಿನಗಳು ಸಿಗುತ್ತೆ, ಒಂದು ಪವಾಡ ಆಗುತ್ತೆ, ಹೆಣ್ಗಳು ಹುರುಳ್ತೇವೆ. ಅವರವೆಲ್ಲ ನೋಡಿ ಅವ್ರ ಪಾಪಕ್ಕೆ ಅವರೇ ಹೋಗ್ತಾರೆ. ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಗಾಗಿ ಇವತ್ತಿಲ್ಲಿ ಗೌರವನ ಕೆಲಸ ನಿಜವಾಗ್ಲೂ ನಮ್ಮ ಶಿವನ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಅವನು ಹುಟ್ಟಿರೋದೇ ಶಿವಲಿಂಗಜ್ಜನ ಆಶೀರ್ವಾದದಲ್ಲಿ. ಅವರ ಅಪ್ಪರು ಬಂದು ಹೇಳ್ತಾ ಇದ್ರು, ಮಕ್ಕಳೆಲ್ಲ ಬುದ್ಧಿ ಅದಕ್ಕೆ ಇಲ್ಲೊಂದು ಪತ್ರಿಕೆಗಡೆ ಹಾಕೊಂಡು ಹಾಕಿದ್ವಿ, ಅದಕ್ಕೆ ನಮ್ಮ ಮಗ ಶಿವ ಹುಟ್ಟಿದ ಅಂತ. ಅವನ ಮಗ ಹುಟ್ಟಿರೋದು ಕೋಡಿಮಠದ ಆಶೀರ್ವಾದ. ಅದು ಹೇಳೋದೇ ಇಲ್ಲ, ಕಳ್ಳ ಅವನು, ನಾನು ಭಕ್ತ ಅಂತ ಅವನು. ಹೀಗಾಗಿ ಭಾಳ ಎತ್ತರಕ್ಕೆ ಬೆಳೆದೇನೆ. ನಮ್ಮ ಮೊನ್ನೆ ಆತನಿಗೆ ದುಬೈನಲ್ಲಿ ದೊಡ್ಡ ಸನ್ಮಾನ ಮಾಡಿದ್ದಾರೆ. ಆ ಫ್ಲೈಟ್ ಇದೆಲ್ಲ ಸನ್ಮಾನ ಮಾಡಿ ವಿಜಯ ಸಂಕೇಶ್ವರರು ಅಲ್ಲಿಂದ ಮತ್ತೆ ಮಠಕ್ಕೆ ಬಂದ ನನ್ನ ಶಾಲು ಎಲ್ಲ ಕೊಟ್ಟು ಬುದ್ಧಿ ಆಶೀರ್ವಾದ ಆಯ್ತು ನನಗೆ ಅಂತೇಳಿ ಭಾಳ ಖುಷಿ ಆಯ್ತು ನನಗೆ. ಒಂದು ರಾತ್ರಿ ನಟರಾಜ ಬಂದ, 1-1:30 ಆಗಿತ್ತು. ಏನಪ್ಪ ಅಂತ ಹೋಗ್ತಾ ಕೂತಿದ್ದೆ ನಾನು, ಹಿಂಗಾಗಿದೆ, ಈ ಜಾಗದ ಬಗ್ಗೆ ಬೇರೆಯವರಿಗೆ ಮಾರಾಟ ಆಗಿದೆ, ನಮ್ಮ ಗೌರಮ್ಮನ ಕತೆ ಮುಗೀತು, ನಮಗೆಲ್ಲೂ ಏನೂ ಇಲ್ಲ, ಮಡ್ತ ಗಿಡಕ್ಕೆ ಬರಲ್ಲ, ಏನು ಮಾಡೋಣ ಬುದ್ಧಿ, ಏನಪ್ಪ ಕೇಳು ಅಂತ ಕೇಳಿದೆ. ಈಗ KVN ಶಿವಣ್ಣರಿದೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಬುದ್ಧಿ, ಅವರು ನಾಳೆ ರಿಜಿಸ್ಟರ್ ಮಾಡಿಸ್ಕೊಂತಾರೆ ಮತ್ತು ವಾಪಸ್ ಕೊಡ್ತಾರೆ ಹೆಂಗೆ ಅಂತ. ಅದಕ್ಕೆ ನಾನು ಹೇಳಿದೆ, ಅಂಥ ಹುಡುಗಲ್ಲಪ್ಪ ಅವನು, ಅದು ತಗೋ ಫೋನ್ ನೋಡೋಣ ಅಂತೇಳಿ. ರಾತ್ರಿ 1:30 ಫೋನ್ ಮಾಡಿದೆ, ತಗೊಂಡ ಬುದ್ಧಿ ಹಿಂಗೆ ಆಗ್ಬೇಕಲ್ಲ ಅಂತ ಹೇಳಿದ್ನಲ್ಲ. ಅವನು ಸ್ಪಷ್ಟ ಹೇಳ್ದ. ಅವ್ರು ಹೆಂಗೆ ಹೇಳ್ದಂಗೆ ಬುದ್ಧಿ ನಿಮ್ಮ ಮಾತಿಗೆ 2 ಉಂಟೆ, ನಾನು ಖಂಡಿತವಾಗಿ ನಾನು ಅದನ್ನು ಮಾಡಿಕೊಡ್ತೀನಿ ಊಟಕ್ಕೆ ಅಂತೇಳಿ ಅವ್ರಿಗೆ ಕೊಟ್ಟು ಮಾತನ್ನು ಉಳಿಸ್ಕೊಂಡ. ಆಮೇಲೆ ಇದೆಲ್ಲ ರಿಜಿಸ್ಟ್ರ್ ಆಯಿತು. ಮನೇಲೂ ನಮ್ಮ ಹತ್ರ ಬಂದಿದ್ದ, 51,000 ಕೊಡ್ತೀನಿ ಬುದ್ಧಿಯಿಂದ. ಹೇಗೆ ಲಕ್ಷಕ್ಕೆ ಹೋಗ್ತದೆ? ಅದೇನೇ ಇದ್ರೂ ಸಹಿತ ಅಂಥ ಮನಸ್ಸು ಬೇಕು ಮನುಷ್ಯನಿಗೆ. ಹೀಗಾಗಿ ಇಲ್ಲಿ ಗೌರವನರದು ಮೂಲ ಹಳೇದು ವಸ್ತು ಬೇಡ, ಎಲ್ಲ ಸರಿಯಾಗುತ್ತೆ, ಯಾವುದೇ ತೊಂದರೆ ಆಗಲ್ಲ. ಅಜ್ಜಯ್ಯನವ್ರು ಇದ್ದಾರೆ. ಏನೋ ಒಂದು ಕೋಪದಲ್ಲಿ ಆಗ್ತದೆ, ಅದು ಸಿಟ್ಟಿನಲ್ಲಿ ಮೂಗು ಶಾಂತಿಲಿ ಬರಲ್ಲ. ಏನೋ ನಡೆದಿರ್ತವೆಲ್ಲ ತಲೆ ಕೆಡಿಸಬಾರ್ದು. ಅವರು ನಮ್ಮವರೇ, ಅವರು ನಮ್ಮ ಹುಡುಗರೇ, ಎಲ್ಲರೂ ನಮ್ಮವರೇ. ಕಾಲ ಪಕ್ವವಾಗಬೇಕು. ಮತ್ತೆ ರಾತ್ರಿ ಹೇಳಿದ ನಿಮಗೆ, ಮತ್ತೆ ಗತವೈಭವ ಮೆರೀತದೆ, ಅಮ್ಮನರು ಚೆನ್ನಾಗಿ ನಡೀತದೆ, ಶಿವಲಿಂಗಜ್ಜಯ್ಯನವರು ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಶೇಖರಪ್ಪ ಆಗಲಿ, ಚಂದ್ರಣ್ಣ, ನಮ್ಮ ಬೈಟಿ ಬಸವರಾಜು, ನಮ್ಮ ಶಿವು, ನಮ್ಮ ಬಾಣವರ್ಧ ಅವರು ಹೇಳಿದಾಗೆ ಅವ್ರ ಮನೆಗೆ ಏನೇ ಕೆಲಸರೂ ನಮಗೆ ಕರೀತಾರೆ. ಅವರ ಅಮ್ಮ ಅವ್ರ ಮಗನಿಗೆ ಹೇಳ್ತಾ ಇತ್ತು ಮದುವೆ ದಿನ, ನಮ್ಮ 3 ಗುರುಗಳು ಕಣಪ್ಪ ಇವರು, ನಮ್ಮ 3 ಗುರು ತಿಳ್ಕೊಳ್ರಿ ಅಂತ ಮಗನಿಗೆ ಹೇಳ್ತಾ ಇದ್ರು. ಮೊನ್ನೆ ಅವನಿಗೆ ಹೇಳಿದೆ, ಅವರನ್ನು ಕರೀರೋ, ಯಾಕೆ ಬಿಡ್ತೀರಾ ಅಂತಂತೇಳಿ. ನೋಡಿ, ಆ ಅಮ್ಮ ತಾಯಿ ಒಳಗೆ ಅವ್ರ ಆಲ್ಮತ್ತರು ಇಲ್ಲ, ನಾವು ಆಲ್ಮತ್ತರು, ಅವ್ರ ಲಿಂಗಾಯಿತರು.
ಆ ನಮಸ್ಕಾರ ಮಾಡ್ಬೇಕಾದ್ರೆ ಮಗನಿಗೆ ಹೇಳ್ತಾ 20 ಜನ ಇತ್ತು. ಆ ಹುಡುಗನಿಗೆ ಹೇಳ್ತಾ ಇತ್ತು, ನಮ್ಮ ಮೂರು ಗುರುಗಳು, ನಮ್ಮ ಮಠ, ನಮ್ಮ ಸ್ವಾಮಿಗಳು ಕಣೋ ಅಂತ ಹೇಳ್ತಾ ಇತ್ತು. ಅವರ ಮಾವ ರಾಮಕೃಷ್ಣಯ್ಯ ಅಂತಿದ್ರು. ಅವರು ನಮಗೆ ಭಾಳ ಸಹಾಯ ಮಾಡಿದನು, ಚೀಫ್ ಆಫೀಸರ್ ಆಗಿದ್ದ. ಅದೇನೇ ಇರಲಿ, ಇವತ್ತಿನ ದಿವಸ ಈ ಸುತ್ತಮುತ್ತ ಹಳ್ಳಿ ಜನಗಳು ವಿಶೇಷವಾಗಿ ನಮಗೆ ನೆನೆಸ್ತಕ್ಕಂಥದ್ದು 2 ಫ್ಯಾಮಿಲಿ, ಒಂದು ಮುದ್ದೇಗೌಡರು ಫ್ಯಾಮಿಲಿ, ಮತ್ತೊಂದು ಕಿತ್ತಿನಕೆರೆ ಶಿವಲಿಂಗ ಶೆಟ್ಟರು ಫ್ಯಾಮಿಲಿ. ಶಿವಲಿಂಗಜ್ಜಿಯರ ಕಾಲದಲ್ಲಿ ಇವೆರಡು ಫ್ಯಾಮಿಲಿ ಸೇವೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಮತ್ತು ಯಾಚಿನಹಳ್ಳಿ ಮಾದೇಗೌಡರು ಎಲ್ಲ ಸಮಾಜದವರು ಸೇರಿದ್ದೀರ, ಭಾಳ ಸಂತೋಷ ಆಯಿತು. ಯಾರನ್ನು ಹಾಕೋದು ಬಿಡೋದು ಕಪ್ಪಿ ಹೇಳಿಲ್ಲ. ನಾನು ಅಧ್ಯಕ್ಷರು ಕಮಿಟಿಯವ್ರಿಗೆ ಹೇಳಿದೆ, ಯಾರನ್ನು ಬೇಕಾದ್ರೂ ಹಾಕ್ರಪ್ಪ, ಕರೀರಿ, ಚೆನ್ನಾಗಿ ಆಗಬೇಕು ಗುರು ಸೇವೆ ಅಂತ. ಹಾಗೆಲ್ಲರೂ ಮಾಡಿದ್ದೀರ. ನಮ್ಮ ಕಲ್ಲಿನ ಶಾಸ್ತ್ರಿಗಳು ಸಹಿತ ಬಂದು ಮಾಡಿದ್ದಾರೆ. ನಮ್ಮ ಶಿವಾನಂದ ಸ್ವಾಮಿಗಳು, ನಾನು ಹೋಗಿದ್ದೆ ಅವ್ರ ಮಠದಲ್ಲಿ, ಭಾಳ ಚೆನ್ನಾಗಿ ಕಟ್ಟಿಸಿದ್ದಾರೆ. ನಮ್ಮ ಸ್ವಾಮಿಗಳು ಇವ್ರು ಮಾತಾಡ್ಬೇಕಾಯ್ತು, ಅವರು ಚೆನ್ನಾಗಿ ಮಾತಾಡ್ತಾರೆ. ಇನ್ನೊಂದು ಸರಿ ಮಾತಾಡ್ತಾರ. ಒಂದು ಲಕ್ಷಾಂತರದ ಕಾರ್ಯಕ್ರಮ ಮಾಡಿದರು ಈಗ ಒಂದು 15 ದಿವಸದಲ್ಲಿ. ಅವಾಗ ನನಗೆ ಕರೆದಿದ್ರು, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಗುರುಗಳು ಫೋನ್ ಬರ್ರಿ ಅಂತ ಕರೆದೆ ನಾನು. ಅವ್ರು ಬರ್ತಾರೊಬ್ಬರು ಹೆಸರು ಹಾಕಲಿಲ್ಲ ನಾನು. ಅದಕ್ಕೆ ನಮ್ಮ ಹುಡುಗರು ಹೇಳಿದ್ರು ಹಾಕಿದ್ರು. ಅದಕ್ಕೆ ಕರ್ಕೊಂಬರ್ರಿ ಇವ್ರು ರಾತ್ರಿ 6 ಗಂಟೆಗೆ ಬಂದ್ದಾರೆ. ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಬಂದರು. ಇಲ್ಲಿ ಬರೀ ಕರ್ಕೊಂಬಂದಿದ್ದೀನಿ. ಹೀಗಾಗಿದೆ. ಎಲ್ಲ ಸಮಾಜ, ನಮ್ಮ ಆಶದ ದಲಿತರು ಅಧ್ಯಕ್ಷರು. ದಲಿತ ಅನ್ನಲ್ಲ, ನೀವು ದಲಿತ ಉಳಿಸ್ಕೋಬಾರ್ದು. ನಿಮ್ಮನ್ನ ವಸಪಿಸರು ಅಂದರೆ ನಮ್ಮನ್ನೇ ವಸಿಸ್ಕೊಳ್ಬೇಕು. ಆ ಪಟ್ಟ ಒಪ್ಪಿಗೆಬಾರ್ದು. ನೀವು ನಮ್ಮನ್ನು ಅಸ್ಪೃಶ್ಯರು ಅಂದರೆ ನಾವು ನೀವು ನಾವಲ್ಲ, ನೀವು ಅಂತ ಹೇಳಬೇಕು. ಅಂಥ ಒಂದು ಕಾಲ ಇದೆ. ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರು ನಿಜಲಿಂಗಪ್ಪನಿಗೆ ಹೇಳಿರಂತೆ, ಏನ್ರಿ ಬಸವಣ್ಣ ಲಿಂಗ ಕೊಟ್ಟ, ಕೈಲಿ ಮುಚ್ಚಿಗೆ ಬಿಟ್ಟರೆ ನೀವು ನಮಗೆ ಕೊಡಲೇ ಇಲ್ಲ, ನೀವೇನಾದ್ರು ನಮಗೆ ಕೊಟ್ಟಿದ್ರೆ ನಾವು ಬುದ್ಧರಾಗ್ತಿರಲಿಲ್ಲ. ಎಂತಹ ಬಸವಣ್ಣ ಅಂತೇಳಿ. ಹಾಗಾಗಿ ಎಲ್ಲರಲ್ಲಿ ಮನಸ್ಸು ಮೂಡ್ತಾ ಇದೆ, ಬರ್ತಾ ಇದೆ. ನಾವಂತೂ ಅದೇ ದಿಶೆಯಲ್ಲಿ ಮಠದಲ್ಲಿ ಹೋಗ್ತಾ ಇದ್ವಿ. ಯಾರು ಬಂದರೂ ಎಲ್ಲಿ ಬೇಕಾದ್ರೂ ಅಂತ ಬರ್ಬೋದು, ಮಾತಾಡ್ಬೋದು. ಅದು ಕೆಟ್ಟ ನೋವು ಅನುಭವಿಸಿದ್ದೀನಿ, ಅನುಭವಿಸ್ತಾ ಇದ್ದೀನಿ. ಆದರೆ ಅದರಿಂದ ಪಡೆಯಲ್ಲ ನಾನು. ಹಾಗಾಗಿ ಎಲ್ಲರೂ ಸಮಾಧಾನ ಒಂದೇ. ಇಲ್ಲೂ ಅಷ್ಟೇ ನಮ್ಮ ಹುಡುಗರಿಗೆ ಹೇಳ್ತೀನಿ, ಯಾರು ಬಂದರೂ ಬಿಡ್ಬೇಕಣಪ್ಪ, ಯಾರು ಒಳಗೆ ಬಿಡ್ರಿ, ಎಲ್ಲರಿಗೂ ಊಟ ಹಾಕ್ಸ್ರಿ, ಬರಲಿ ಅಂತ. ಅದು ಆಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಬಂದಿದ್ದೀರ. ವೇಳೆ ಭಾಳ ಆಗಿದೆ. ಎಲ್ಲ ಪ್ರಸಾದ ತಗೊಳ್ರಿ. ಇನ್ನು ಹೆಚ್ಚು ಹೆಚ್ಚು ಕಾರ್ಯಗಳು ನಡೀತವೆ. ದೇವಾಲಯ ಅದಾಗ್ತದೆ. ಭಾಳ ದೇವಿಯ ಕೆಲಸ ಆಗಲಿ ಅಂತ ಹಾರೈಸಿ, ಈ ದುಡಿದು ಎಲ್ಲರಿಗೂ ಸಹಿತ ಶುಭವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೀನಿ.